ನಮಸ್ಕಾರ ವೀಕ್ಷಕರೇ, ಸಿರಿ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ವೀಕ್ಷಕರೇ, ಇವತ್ತು ನ್ಯಾಷನಲ್ ಆರ್ಗನ್ ಡೊನೇಷನ್ ಡೇ ಆಗಿದೆ. ಹೀಗಾಗಿ ಈ ಅಂಗಾಂಗ ದಾನ ಅಂದ್ರೆ ಏನು, ಯಾಕೆ ಈ ಅಂಗಾಂಗ ದಾನವನ್ನು ನಾವು ಮಾಡಬೇಕು? ಸುಮಾರಷ್ಟು ಸಂದರ್ಭಗಳಲ್ಲಿ ನಾವು ಕೇಳ್ತಾನೆ ಇರ್ತೀವಿ, ಅಲ್ಲಿ ಆಕ್ಸಿಡೆಂಟ್ ಆಯಿತು, ಆಕ್ಸಿಡೆಂಟ್ನಲ್ಲಿ ಮೃತಪಟ್ಟರು, ಈ ನೋವಿನಲ್ಲಿದ್ದರೂ ಕೂಡ ಕುಟುಂಬ ಸದಸ್ಯರು ಸಾರ್ಥಕತೆಯನ್ನು ಮೆರೆದಿದ್ದಾರೆ, ಬೇರೆಯವರ ಜೀವಕ್ಕೆ ಬೆಳಕಾಗಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಅಂಗಾಂಗ ದಾನವನ್ನು ಮಾಡೋದಕ್ಕೆ ಅವರು ಮುಂದಾಗಿರ್ತಾರೆ. ಹೀಗಾಗಿ ಈ ಅಂಗಾಂಗ ದಾನವನ್ನ ನಾವು ಯಾವ ಸಂದರ್ಭದಲ್ಲಿ ಮಾಡಬಹುದು, ಯಾರು ಯಾರಿಗೆ ಮಾಡಬಹುದು, ಹಾಗೆ ಈ ಅಂಗಾಂಗ ದಾನದ ಬಗ್ಗೆ ಒಂದು ಮಾತಿದೆ. ಒಬ್ಬ ವ್ಯಕ್ತಿ ತನ್ನ ಅಂಗಾಂಗಗಳನ್ನ ದಾನ ಮಾಡಿದ್ರೆ ಸುಮಾರು 8 ಜೀವಗಳಿಗೆ ಬೆಳಕಾಗಬಹುದಂತೆ. ಹೀಗಾಗಿ ಈ ಅಂಗಾಂಗ ದಾನವನ್ನ ಹೇಗೆ ಮಾಡಬೇಕು, ಈ ಅಂಗಾಂಗ ದಾನ ವರವೋ ಶಾಪವೋ, ಹಾಗೆ ಈ ಅಂಗಾಂಗ ದಾನದ ಬಗ್ಗೆ ತುಂಬಾ ಜನಕ್ಕೆ ಮಾಹಿತಿ ಬೇಕು. ತುಂಬಾ ಜನ ಇದ್ರ ಬಗ್ಗೆ ತಪ್ಪು ತಿಳುವಳಿಕೆಯನ್ನು ಕೂಡ ತಿಳಿದುಕೊಂಡಿದ್ದಾರೆ. ಅಂಗಾಂಗ ದಾನ ಆದ್ರೆ ನಾವು ನಾರ್ಮಲ್ ಜೀವನವನ್ನ ಲೀಡ್ ಮಾಡೋದಕ್ಕೆ ಆಗೋದಿಲ್ಲ, ಇಂಥ ಸಾಕಷ್ಟು ಪ್ರಶ್ನೆಗಳು ಹಾಗೆ ಅನುಮಾನಗಳು ಎಲ್ಲರಲ್ಲೂ ಕೂಡ ಇರುತ್ತೆ. ಹೀಗಾಗಿ ಇವತ್ತು ನ್ಯಾಷನಲ್ ಆರ್ಗನ್ ಡೊನೇಷನ್ ಡೇ ಆಗಿರೋದ್ರಿಂದಾಗಿ ಇವತ್ತಿನ ಈ ಸಂಚಿಕೆಯಲ್ಲಿ ಅಂಗಾಂಗ ದಾನದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಲಾಗುತ್ತೆ. ಹಾಗೆ ಈ ಬಗ್ಗೆ ಇವತ್ತು ನಮ್ಮ ಜೊತೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಅಪೋಲೋ ಹಾಸ್ಪಿಟಲ್ ಶೇಷಾದ್ರಿಪುರಂ ಇಲ್ಲಿನ ಸೀನಿಯರ್ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಮತ್ತು ಟ್ರಾನ್ಸ್ಪ್ಲಾಂಟ್ ಫಿಸಿಷಿಯನ್ ಆಗಿರುವಂತಹ ಡಾಕ್ಟರ್ ಅರುಣ್ ಕುಮಾರ್ ಎನ್ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ, ಹಾಗೆ ಅಂಗಾಂಗ ದಾನದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಡಾಕ್ಟರ್, ಹೇಗಿದ್ದೀರಾ ಡಾಕ್ಟರ್? ಚೆನ್ನಾಗಿದ್ದೀನಿ. ಓಕೆ ಡಾಕ್ಟರ್, ಈಗ ನಾನು ಹೇಳ್ದಂಗೆ ತುಂಬಾ ಜನ ಈ ಅಂಗಾಂಗ ದಾನ ಅದ್ ಬಗ್ಗೆ ತುಂಬಾ ಜನಕ್ಕೆ ಮಾಹಿತಿ ಬೇಕು, ಹಾಗೆ ಅಂಗಾಂಗ ದಾನ ಅಂದ್ರೆ ಏನು ಅನ್ನುವಂಥದ್ದು ಜನರಿಗೆ ತಿಳುವಳಿಕೆ ಬೇಕಾಗಿರುತ್ತೆ. ಹೀಗಾಗಿ ಮೊದಲನೇದಾಗಿ ಈ ಅಂಗಾಂಗ ದಾನ ಅಂದ್ರೆ ಏನು ಅಂತ ಡಾಕ್ಟರ್? ಸೊ ಜನರಲಿ ನಾವು ನಮ್ಮ ಜೀವನ ಮುಗಿದಾಗ, ಆಲ್ಮೋಸ್ಟ್ ನಾವು ತೀರ್ಕೊಂಡಾಗ ನಾವು ಏನೂ ತೊಗೊಂಡು ಹೋಗೋಕ್ಕಾಗಲ್ಲ, ಅದು ಎಲ್ಲರಿಗೂ ಇರೋವಂಥ ಸತ್ಯ. ಸೊ ಜನರಲಿ ತುಂಬ ಜನಕ್ಕೆ ಕಾಯಿಲೆಗಳು ಬಂದು ಅವ್ರಿಗೆ ಅಂಗವೈಫಲ್ಯತೆ ಆಗಿರುತ್ತೆ. ಆ ಅಂಗಗಳನ್ನ ನಾವು ಟ್ರಾನ್ಸ್ಪ್ಲಾಂಟ್ ಮಾಡೋದು ಅನ್ನೋದು ಒಂದು ದೊಡ್ಡ ಸೈನ್ಸ್. ಸೊ ಜನರಲಿ ನಮ್ಮ ಬಾಡಿ 500 ಮಿಲಿಯನ್ ವರ್ಷದಲ್ಲಿ ಇವಾಲ್ವ್ ಆಗಿರುವಂಥದ್ದು. ಸೊ ಈ ಇಮ್ಯುನಿಟಿ ಸಿಸ್ಟಮ್ ಅನ್ನೋದು ನಮ್ಮ ಹೊರಗಡೆಯಿಂದ ಯಾವುದೇ ಅಂಗಾಣುಗಳಾಗಲಿ ಕ್ರಿಮಿ ಕೀಟಾಣುಗಳಾಗಲಿ ಬಂದಾಗ ಅದನ್ನು ಡ್ಯಾಮೇಜ್ ಮಾಡುವಂಥದ್ದು, ಅದನ್ನು ಡೆಸ್ಟ್ರಾಯ್ ಮಾಡುವಂಥ ಕೆಪಾಸಿಟಿ ಹೊಂದಿರುತ್ತೆ. ಬಟ್ ಈ ಸೈನ್ಸ್ ಅನ್ನೋದು ಎಷ್ಟು ಡೆವಲಪ್ ಆಗಿದೆ ಅಂದರೆ, ಈ ಅಂಗವೈಫಲ್ಯತೆ ಆಗಿರೋ ಅಂಗಾಣುಗಳನ್ನ ಬೇರೆ ಅಂಗಗಳನ್ನ ತೆಗೆದು ನಮ್ಮಲ್ಲಿ ಅಳವಡಿಸಿ ಅದನ್ನು ಮದ್ದು ಮಾತ್ರೆ ಮೂಲಕ ಅದನ್ನು ಅಕ್ಸೆಪ್ಟ್ ಮಾಡಿಸೋದು. ಸೊ ಇದು ಒಂದು ಸೈನ್ಸ್. ಸೊ ಇಟ್ಸ್ ನಾಟ್ ಆಲ್ಮೋಸ್ಟ್ ನೀವು ಹೇಳೋಕೆ ಹೋದರೆ ಮ್ಯಾಜಿಕ್ ಅಂತ ಹೇಳ್ಬೋದು. ಯಾಕಂದರೆ 500 ವರ್ಷ ಇವಾಲ್ವ್ ಆಗಿರುವಂಥ ಒಂದು ಇಮ್ಯುನಿಟಿ ಸಿಸ್ಟಮ್ನ ಫೈಟ್ ಮಾಡಿ ಅದಕ್ಕೆ ಅಗೇನ್ಸ್ಟಾಗಿ ನಾವು ಒಂದು ಪ್ಲ್ಯಾನ್ ಡಿವೈಸ್ ಮಾಡಿ ಅದರೊಳಗೆ ಅಂಗಾಣುಗಳನ್ನ ಇಟ್ಟು ಅದನ್ನು ಅಕ್ಸೆಪ್ಟ್ ಮಾಡೋದಿದೆಯಲ್ಲ, ಅದು ಆ್ಯಕ್ಚುಲಿ ಒಂದು ಚಾತುರ್ಯತೆ, ಅದು ಆ್ಯಕ್ಚುಲಿ ಸ್ಪೀಕಿಂಗ್. ಸೊ ಅಂಗದಾನ ಅನ್ನೋದೇನು ಅಂದರೆ, ಈ ವೈಫಲ್ಯತೆ ಹೊಂದಿರೋರಿಗೆ ಜೀವನದಲ್ಲಿ ನಾನಾ ವಿಧ ಪ್ರಾಬ್ಲಮ್ಸ್ ಇರುತ್ತೆ. ಒಂದು ಅವ್ರ ಕೆಲಸ ಕಳ್ಕೊತಾರೆ, ನಾರ್ಮಲ್ ಜೀವನ ಕಳ್ಕೊತಾರೆ, ಮಕ್ಕಳ ಜೊತೆ ನಾರ್ಮಲ್ ಬೆರೆಯೋಕ್ಕಾಗಲ್ಲ, ಚಿಂತೆ ಇರುತ್ತೆ ಅವ್ರಿಗೆ ನಮ್ಮ ಜೀವನ ಏನಾಗುತ್ತೆ ಅಂತ. ಸೊ ಜನರಲಿ ಅಂಥವ್ರಿಗೆ ಒಂದು ದೀಪ ಆಗುತ್ತಿದ್ದು. ಸೊ ಈ ಅಂಗದಾನ ಮಾಡಿದವರು 2 ಟೈಪಲ್ಲಿ ಮಾಡ್ಬೋದು. ಒಂದು ಕೆಡವರ್ ಡೊನೇಷನ್ ಅಂತ ಹೇಳ್ತೀವಿ, ಅಂದರೆ ಬೈ ಚಾನ್ಸ್ ನಮ್ಮ ಬ್ರೈನ್ ಡೆತ್ ಆಗೋಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ನೋಡಿರ್ತೀರ, ಆಕ್ಸಿಡೆಂಟ್ ಆದಾಗ ಅವ್ರದ್ದು ಅಂಗಗಳೆಲ್ಲ ಚೆನ್ನಾಗಿರುತ್ತೆ, ಆದರೆ ಅವ್ರಿಗೆ ಜೀವ ಬಂದ್ರೂ ಅವರು ನಾರ್ಮಲ್ ಲೈಫ್ ಲೀಡ್ ಮಾಡೋಕ್ಕಾಗಲ್ಲ. ಸೊ ಆ ಥರ ಸನ್ನಿವೇಶದಲ್ಲಿ ಬ್ರೈನ್ ಡೆತ್ ಅಂತ ಡಿಕ್ಲೇರ್ ಮಾಡ್ತಾರೆ. ಸೊ ಈ ಬ್ರೈನ್ ಡೆತ್ ಅಂತ ಡಿಕ್ಲೇರ್ ಮಾಡಿದಾಗ ನಮಗೆ ಅವ್ರದ್ದು ಎಲ್ಲ ಅಂಗಾಣುಗಳನ್ನ ಚೆಕ್ ಮಾಡಿ ಅದನ್ನು ತುಂಬ ಜನಕ್ಕೆ ಕೊಡ್ಬೋದು. ಸೊ ಇದನ್ನು ಕೆಡವರ್ ಡೊನೇಷನ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಗೌರ್ಮೆಂಟ್ ಅವರು ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ. ಅಂದರೆ ನಮ್ಮ ಜೀವ ಸಾರ್ಥಕತೆ ಅಂತ ಒಂದು ಆರ್ಗನೈಸೇಷನ್ ಇದೆ, ಅದು ಗೌರ್ಮೆಂಟಿನ ಒಂದು ಸಬ್ಸಿಡರಿ ಅವರು ದೇ ವಿಲ್ ಕೋಆರ್ಡಿನೇಟ್ ಎಲ್ಲ ಹಾಸ್ಪಿಟಲ್ಗಳಿಗೂ ಆ ಅಂಗಾಣುಗಳನ್ನ ಕರೆಕ್ಟಾಗಿ ಸರಿಸಮನಾಗಿ ಹಂಚ್ಕೊಂಡ್ಬರ್ತಾರೆ. ಇದಲ್ಲೇ ನಾವು ಲೈವ್ ಟ್ರಾನ್ಸ್ಪ್ಲಾಂಟ್ ಅಂತ ಮಾಡ್ತೀವಿ. ಲೈವ್ ಅಂದರೆ ಜೀವಂತವಾಗಿರುವಾಗಲೇ ಕೊಡೋಕ್ಕಾಗುವಂಥ ಅಂಗಾಣುಗಳು. ಅಂದರೆ ಈಗ ನಮ್ಮ ಸೋದರ ಸಂಬಂಧದಲ್ಲಿ ಫಸ್ಟ್ ಡಿಗ್ರಿ ಅಂತ ಹೇಳ್ತೀವಿ ನಾವು, ಅಕ್ಕ ತಂಗಿ, ಅಮ್ಮ ಅಣ್ಣ, ಅಕ್ಕ ಅಜ್ಜಿ ತಾತ, ಇಂಥವ್ರು ನಮಗೆ ತಮ್ಮ ಅಂಗಾಣುಗಳನ್ನ ಹಂಚ್ಕೋಬೋದು. ಇದು ಕೊಡೋದು ಹೋಗೋದು ಅಂದರೆ ಬಿಸ್ನೆಸ್ ಆಗಿಬಿಡುತ್ತೆ. ಸೊ ಹಂಚ್ಕೊಳ್ಳೋದು ಅಂದರೆ ಅವ್ರ ಹತ್ರ 2 ಅಂಗ ಇರುತ್ತೆ, ಒಂದು ನಮಗೆ ಕೊಡ್ತಾರೆ. ಸೊ ಆ ಥರ ಫಾರ್ ಎಕ್ಸಾಂಪಲ್ ನಮ್ಗೆ ಅದು ಮಾಡೋಕ್ಕಾಗೋದು ಯಾವ್ಯಾವ ಅಂಗ, ಒಂದು ಕಿಡ್ನಿ, ಇನ್ನೊಂದು ಲಿವರು. ಸೊ ಈಗ ನಾವು ಬದುಕಿರುವ ಕಾರ್ನಿಯಾ ಕೊಡೋಕ್ಕಾಗಲ್ಲ, ಬದುಕಿರುವಾಗ ಹಾರ್ಟ್ ಕೊಡೋಕ್ಕಾಗಲ್ಲ, ಬದುಕಿರ್ಬೇಕಾದ್ರೆ ಪ್ಯಾಂಕ್ರಿಯಾಸ್ ಕೊಡೋಕ್ಕಾಗಲ್ಲ. ಚರ್ಮ ಕೊಡ್ಬೋದು, ಯಾಕಂದರೆ ಚರ್ಮ ಕೊಟ್ಟರೆ ಮತ್ತೆ ಚರ್ಮ ಬೆಳ್ಕೊಳ್ಳುತ್ತೆ. ಸೊ ಅದೇ ಥರ ಕಿಡ್ನಿ ಬೆಳೆಯಲ್ಲ ಅಂದ್ರೂ ಕಿಡ್ನಿನ ನಾವು ಅಂಗದಾನ ಮಾಡ್ಬೋದು. ಓಕೆ ಡಾಕ್ಟರ್, ನೀವು ಹೇಳಿದ್ರಿ ಬದುಕಿದ್ದಾಗ ಏನೇನು ಕೊಡ್ಬೋದು ಅಂತ, ಮತ್ತೆ ಒಬ್ಬ ವ್ಯಕ್ತಿ ಸತ್ತಾಗ ಯಾವ ಆರ್ಗನ್ಸನ್ನು ಡೊನೇಟ್ ಮಾಡ್ಬೋದು ಅಂತ. ಸೊ ಇದು ಸತ್ತಾಗ ಅನ್ನೋದಕ್ಕಿಂತ ಇದರಲ್ಲಿ 2 ರಾಂಗ್ ನೋಷನ್ಸ್ ಇದೆ. ಸೊ ಜನರಲಿ ನಮಗೆ ಫೋನು ಬರುತ್ತೆ, ಸರ್ ನಮ್ಮ ಮನೆ ಹತ್ರ ಒಬ್ಬರು 50 ವಯಸ್ಸವರು ಸತ್ತೋಗ್ಬಿಟ್ಟಿದ್ದಾರೆ ಈಗ, ಸೊ ನಾವು ಅವ್ರಿಗೆ ಅಂಗಾಣುಗಳನ್ನ ದಾನ ಮಾಡ್ಬೋದಾ ಅಂತ. ಸೊ ಈ ಅಂಗದಾನ ಮಾಡೋಕ್ಕೆ ಮುಂಚೆ ದೇರ್ ಆರ್ ಕ್ರೈಟೀರಿಯಾಸ್. ಅಂದರೆ ವೈಟಲ್ ಆರ್ಗನ್ಸ್ ಅಂತ ಹೇಳ್ತೀವಿ ನಾವು, ಲೈಕ್ ಲಿವರ್, ಲಂಗ್ಸು,
ಕಿಡ್ನಿ, ಹಾರ್ಟು ಇದೆಲ್ಲ ನಾವು ಅಂಡರ್ ಕಂಟ್ರೋಲ್ಡ್ ಕಂಡೀಷನ್, ಅಂದರೆ ಒಂದು ಹಾಸ್ಪಿಟ್ಲಲ್ಲಿ ಪೇಷಂಟ್ ಬಂದು ಅವರು ಅಲ್ಲಿ ಬ್ರೈನ್ ಡೆತ್ ಆದಾಗ ಮಾತ್ರ ತೊಗೊಳಕ್ಕಾಗೋದು. ಓಕೆ. ಈಗ ಯಾರೋ ರೋಡಲ್ಲಿ ಹೋಗ್ತಾ ಇರ್ತಾರೆ, ಸಡನ್ನಾಗಿ ಕೊಲ್ಯಾಪ್ಸ್ ಆಗಿ ಬಿದ್ದೋಗ್ತಾರೆ, ಅಟ್ಯಾಕ್ ಆಗಿ ಸತ್ತೋಗ್ತಾರೆ. ಅದರಲ್ಲೂ ನಾಟ್ ಬೀಟಿಂಗ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ಸು ಮಾಡ್ತಾರೆ, ಬಟ್ ತುಂಬ ಕಮ್ಮಿ. ಬಟ್ ಮೋಸ್ಟ್ ಆಫ್ ದ ಆರ್ಗನ್ಸ್ ಯಾವಾಗ ತೊಗೋತಾರೆ? ಕಂಟ್ರೋಲ್ಡ್ ಸಿಚುವೇಷನಲ್ಲಿ. ಸೊ ಸತ್ತೋಗಿರೋದು ಅಂತ ತೊಗೊಂಬಿಟ್ರೆ ಕಾರ್ನಿಯಾ ಅಷ್ಟೇ ತೊಗೊಳಕ್ಕಾಗೋದು. ವಿತಿನ್ 12 hours 14 hours ಅಂದರೆ ಕಾರ್ನಿಯಾ ಇದೆಯಲ್ಲ, ನಮ್ಮ ಕಣ್ಣಿನ ಬೆಳಗ್ಗೆ ಟ್ರಾನ್ಸ್ಪರೆಂಟ್ ಭಾಗ, ಆ ಭಾಗನ ಹಾರ್ವೆಸ್ಟ್ ಮಾಡಿ ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು ಹೊರತು ನಮಗೆ ಮೇಜರ್ ಆರ್ಗನ್ಸ್ ಯಾವುದೂ ತೊಗೊಳಕ್ಕಾಗಲ್ಲ ಸತ್ತು ಹೋದ್ಮೇಲೆ. ಬಟ್ ಬೈ ಚಾನ್ಸ್ ಅವ್ರಿಗೆ ಬ್ರೈನ್ ಡೆತ್ ಆಗಿದೆ, ಆಸ್ಪತ್ರೆಯಲ್ಲಿದ್ದಾರೆ, ಅವರು ಆಸ್ಪತ್ರೆಯಲ್ಲಿ ಇದ್ಕೊಂಡು ಕಂಪ್ಲೀಟ್ ಬ್ರೈನ್ ಡ್ಯಾಮೇಜ್ ಆಗಿದೆ, ವೆಂಟಿಲೇಟರ್ ಮೇಲಿದ್ದಾರೆ, ಅವಾಗ ನಾವು ಅವ್ರದ್ದು ಎಲ್ಲ ಆರ್ಗನ್ಗಳನ್ನು ಸಪೋರ್ಟ್ ಮಾಡಿ ಆವಾಗ ಅಂಗದಾನ ಮಾಡೋದಿದೆಯಲ್ಲ, ಅದನ್ನು ಆರ್ಗನ್ ಡೊನೇಷನ್ ಆಫ್ಟರ್ ಬ್ರೈನ್ ಡೆತ್ ಅಂತ ಹೇಳ್ತಾರೆ. ಸೊ ಸತ್ತೋದ್ಮೇಲೆ ಮಾಡೋದೇ ಬೇರೆ, ಬ್ರೈನ್ ಡೆತ್ ಆದಮೇಲೆ ಮಾಡೋದು ಬೇರೆ. ಸೊ ಇದೆರಡು 2 ಡಿಫ್ರೆಂಟ್ ಥಿಂಗ್ಸ್. ಸತ್ತೋದ್ಮೇಲೆ ನಮ್ಮ ಅಂಗಾಂಗಗಳನ್ನ ಮೆಡಿಕಲ್ ಕಾಲೇಜಿಗೆ ಕೊಡ್ಬೋದು ಬಾಡಿನ, ಅಥವಾ ಕಾರ್ನಿಯಾ ಹಾರ್ವೆಸ್ಟ್ ಮಾಡಿ ಈ ಮೆಡಿಕಲ್ ಕಾಲೇಜಿಗೆ ಕೊಟ್ಟಾಗ ನಮ್ಗೆ ಅದನ್ನು ಯೂಸ್ ಮಾಡಿ ಫುಲ್ ಬಾಡಿನ ಯೂಸ್ ಮಾಡಿ ಡಿಸೆಕ್ಷನ್ ಅಂದರೆ ನೆಕ್ಸ್ಟ್ ಡಾಕ್ಟರ್ ಆಗೋರಿಗೆ ಕಲ್ಸಕ್ಕೋಸ್ಕರ ಉಪಯೋಗಿಸ್ತಾರೆ. ಸೊ ಅದರಲ್ಲಿ ನಾವು ಆರ್ಗನ್ ತೆಗೆದು ಯಾರಿಗೂ ಹಾಕೋಕ್ಕಾಗಲ್ಲ. ಸೊ ಅದು ಗೊತ್ತಾಗಿಲ್ಲ ಜನಕ್ಕೆ. ನಮ್ಗೆ ತುಂಬ ಜನ ಕಾಲ್ ಬರ್ತಾರೆ, ಸರ್ ಸತ್ತೋಗಿದ್ದಾರೆ ಕರ್ಕೊಂಡ್ಬಂದ್ಬಿಡ್ತೀವಿ ಈಗಲೇ, ಎಲ್ಲ ಅಂಗಾಂಗಗಳು ತೊಗೊಂಬಿಡಿ ಅಂತ ಹೇಳ್ತಾರೆ. ಅದು ಮಾಡೋಕ್ಕಾಗಲ್ಲ. ಅಂದ್ರೆ ಹಾಸ್ಪಿಟಲ್ ಕಂಟ್ರೋಲಲ್ಲಿ ಇದ್ದಂಥ ಬ್ರೈನ್ ಸಂದರ್ಭದಲ್ಲಿ ಡೆತ್ ಅದಕ್ಕೆ ಒಂದು ಪ್ಯಾನಲ್ ಇರುತ್ತೆ, ಅವರು ಅಸೆಸ್ ಮಾಡ್ತಾರೆ. ಅವ್ರು ಅಸೆಸ್ ಮಾಡಿ ಇವರು ಬ್ರೈನ್ ಡೆತ್ ಆಗಿದ್ದಾರೆ, ಇವರು ಉಳಿದು ಬರಲ್ಲ, ಬಟ್ ಅವ್ರದ್ದು ವೈಟಲ್ ಆರ್ಗನ್ಸ್ ಎಲ್ಲ ಚೆನ್ನಾಗಿದೆ ಅಂತ ಒಂದು ಪ್ಯಾನಲ್ ಅವ್ರು ಅಕ್ಸೆಪ್ಟ್ ಮಾಡಿದ್ಮೇಲೆ, ಜೀವ ಸಾರ್ಥಕತೆ ಅವರು ಅಕ್ಸೆಪ್ಟ್ ಮಾಡಿದ್ಮೇಲೆ, ಗೌರ್ಮೆಂಟಿಂದ ಒಂದು ನಮಗೆ ಡೈರೆಕ್ಷನ್ಸ್ ಬಂದ ಮೇಲೆ ನಾವು ವೈಟಲ್ ಆರ್ಗನ್ಸ್ನ ಡೊನೇಷನ್ ಮಾಡೋಕ್ಕಾಗೋದು. ಓಕೆ ಡಾಕ್ಟರ್, ಇದಕ್ಕೇನಾದರೂ ಏಜ್ ಲಿಮಿಟ್ ಅಂದರೆ ಇಷ್ಟು ವರ್ಷದವರೆಗೆ ಮಾತ್ರ ಡೊನೇಟ್ ಮಾಡೋಕ್ಕಾಗುತ್ತೆ, ಅದಾದಮೇಲೆ ಆಗೋದಿಲ್ಲ, ಆ ಥರ ಏನಾದರೂ ಏಜ್ ಲಿಮಿಟ್ ಆ ಥರ ಏನಾದರೂ ಇದೆಯಾ ಡಾಕ್ಟರ್? ಸೊ ಜನರಲಿ ಕನ್ಸೆಂಟ್ ಅನ್ನೋದು ಎನಿವನ್ ಹೂಸ್ ಅಬೌವ್ 18 years ಲೈವ್ ಟ್ರಾನ್ಸ್ಪ್ಲಾಂಟ್ ಮಾಡುವಾಗ 18 ವರ್ಷ ಆಗಿರೋರಷ್ಟೇ ಮಾಡೋಕ್ಕಾಗೋದು. ಓಕೆ. ಬಟ್ ವೆನ್ ಇಟ್ ಕಮ್ಸ್ ಟು ಕೆಡವರ್ ಡೊನೇಷನ್, ದ ಹೋಲ್ ಡೊನೇಷನ್ ಹ್ಯಾಪನ್ಸ್ ಥ್ರೂ ದ ಫ್ಯಾಮಿಲಿ. ಸೊ ಫ್ಯಾಮಿಲಿ ಅಂದರೆ ಅವ್ರದ್ದು ಯಾರು ನಿಯರೆಸ್ಟ್ ಇರ್ತಾರೋ ಅದೇ ಬಿಕಮ್ಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಹೆಲ್ತ್ ಆಫ್ ದ ಪೇಷಂಟ್, ಯಾಕಂದ್ರೆ ಅವ್ರು ಕನ್ಸೆಂಟ್ ಕೊಡೋ ಸಿಚುವೇಶನ್ ಇರೋಲ್ಲ. ಸೊ ಚಿಕ್ಕ ಮಕ್ಕಳು ಸಹ ಡೊನೇಟ್ ಮಾಡಿರುವಂಥ ಸಂಗತಿಗಳಿದ್ದಾವೆ. ಸೊ ನಮ್ಮ ಈ ಹಿಂದೆ ಒಂದು 8 ವಯಸ್ಸು ಮಗುದು 2 ಕಿಡ್ನಿ ತೆಗೆದು ಒಂದು ದೊಡ್ಡವರು 18 ವಯಸ್ಸು ಅವ್ರಿಗೆ ಹಾಕಿದ್ದೀವಿ. ಸೊ ಏಜ್ ಲಿಮಿಟ್ ಅಂತ ಹೇಳಕ್ಕೆ ಬರಲ್ಲ, ಆರ್ಗನ್ ಹೆಂಗಿದೆ ಅನ್ನೋದು ನಮ್ಮ ಒಂದು ಪ್ಯಾನಲ್ ಇದೆ, ಆ ಪ್ಯಾನಲ್ ಅವರು ಡಿಸೈಡ್ ಮಾಡ್ತಾರೆ. 75 year old ಅವರು ಡೊನೇಟ್ ಮಾಡಿದವರು ಇದ್ದಾರೆ, 75 months ಅವರು ಡೊನೇಟ್ ಮಾಡಿದವರು ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ನೋಡಿದ್ರೆ ಯಾರು ಬೇಕಾದ್ರೂ ಡೊನೇಷನ್ ಮಾಡ್ಬೋದು. ಬಟ್ ಏನು ಇಂಪಾರ್ಟೆಂಟು ಅಂದರೆ ಅಂಗದಾನ ಮಾಡಿದಾಗ ಆ ಅಂಗ ಹೆಂಗಿರುತ್ತೆ, ಅದರದ್ದು ಪೊಟೆನ್ಷಿಯಲ್ ಹೇಗಿರುತ್ತೆ ಅನ್ನೋದು ನಮ್ಮ ಒಂದು ಪ್ಯಾನಲ್ ಡಿಸೈಡ್ ಮಾಡ್ತಾರೆ. ಜೀವ ಸಾರ್ಥಕತೆಯಿಂದ ಅಪಾಯಿಂಟೆಡ್ ಪ್ಯಾನಲ್ ಇದೆ, ಅವ್ರು ಮಾಡೋದು. ಆ ಪ್ಯಾನಲ್ ಮಾಡಿದ್ಮೇಲೆ ಮಾಡ್ತೀವಿ. ಸೊ ಟು ಆನ್ಸರ್ ಯುವರ್ ಕ್ವೆಶ್ಚನ್ ಇನ್ ಶಾರ್ಟ್, ದೇರ್ ಇಸ್ ನೋ ಲಿಮಿಟ್ ಫಾರ್ ಏಜ್. 80 ಆಗಿದ್ರೂ ಡೊನೇಟ್ ಮಾಡ್ಬೋದು. ಓಕೆ ಡಾಕ್ಟರ್, ತುಂಬ ಜನಕ್ಕೆ ಒಂದು ತಪ್ಪು ತಿಳುವಳಿಕೆ ಇದೆ. ಡೊನೇಟ್ ಮಾಡಿದಂಥ ಸಂದರ್ಭದಲ್ಲಿ ನೆಕ್ಸ್ಟ್ ನಾವು ತುಂಬ ವರ್ಷಗಳ ಕಡಿಮೆ ನಾವು ಬದುಕ್ತೀವಿ, ಬೇಗ ನಮ್ಮ ಲೈಫ್ ಟೈಮ್ ಮುಗ್ದೋಗುತ್ತೆ ಅನ್ನುವಂಥ ಒಂದು ತಪ್ಪು ತಿಳುವಳಿಕೆ. ಅದು ಆ ಥರ ಆಗುತ್ತಾ? ಒಬ್ಬ ವ್ಯಕ್ತಿ ಜೀವಂತವಾಗಿದ್ದಾಗಲೇ ಮತ್ತೊಬ್ಬ ವ್ಯಕ್ತಿಗೆ ಆರ್ಗನ್ ಡೊನೇಟ್ ಮಾಡಿದಂಥ ಸಂದರ್ಭದಲ್ಲಿ ಡೊನೇಟ್ ಮಾಡಿದವರಂಥ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ಡಾಕ್ಟರ್? ಓಕೆ, ನಾನು ಇನ್ನೊಂದು ಕ್ವಶನ್ ನಿಮಗೆ ಕೇಳ್ತೀನಿ. ಜನರಲಿ ನೀವು ಲೈಫಲ್ಲಿ ಎಲ್ಲದಕ್ಕೂ ಎಚ್ಚರಿಕೆ ಎತ್ಕೊಂಡಿದ್ರೆ ಜಾಸ್ತಿ ಬದುಕ್ತಿರೋ ಸಾಯ್ತಿರೋ? ಬದುಕ್ತೀವಿ, ಜಾಸ್ತಿ ಬದುಕ್ತೀವಲ್ವಾ? ಸೊ ಈಗ ನಾವು ಜನರಲಿ ಯಾರಿಗೋ ಒಂದು ಏನೋ ಚಿಕ್ಕದಾಗ ಒಂದು 10,000 ರೂಪಾಯಿ ಕೊಟ್ಬಿಟ್ರೆ, ಅಯ್ಯೋ ಇವತ್ತು ಕೊಡ್ತಾನೆ ನಾಳೆ ಕೊಡ್ತಾನೆ ಅಂತ ಜೋಪಾನವಾಗಿರ್ತೀವಿ. ಈಗ ಅಂಗಾನೇ ಕೊಟ್ಟಿದ್ದೀರಾ ಅಂದ್ಕೊಳ್ಳಿ, ಸೊ ನೀವೇನು ಮಾಡ್ತೀರಾ? ಜನರಲಿ ನಾವು ಹೆಂಗಿರ್ತೀವಿ, ಹೊರಗಡೆ ಹೋಗ್ತಿರ್ತೀವಿ, ಯಾವುದೋ ತಲೆನೋವು ಬರುತ್ತೆ, ಅಂಗಡಿಗೆ ಹೋಗ್ತೀವಿ, ಮಾತ್ರೆ ತೊಗೋತೀವಿ, ನುಂಗ್ತೀವಿ. ಸೊ ಯಾರೋ ಒಬ್ರು ಹೇಳ್ತಾರೆ, ಓ ನೋಡಪ್ಪ ಇದು ಈ ಮಾತ್ರೆ ತೊಗೊಂಡ್ರೆ ವೆಯ್ಟ್ ಕಮ್ಮಿ ಆಗುತ್ತಂತೆ, ಈ ಮಾತ್ರೆ ತೊಗೊಂಡ್ರೆ ಚೆನ್ನಾಗಾಗ್ತಿಯಂತೆ ಅಂತ. ಸೊ ಇದೆಲ್ಲ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಯಾವಾಗ ಚೆನ್ನಾಗಿದ್ದಾಗ, ಯಾಕಂದರೆ ನಮಗೆ ಅಂಗಾನುಗಳದ್ದು ವ್ಯಾಲ್ಯೂ ಗೊತ್ತಿರಲ್ಲ. ಒಂದು ಸತಿ ಅಂಗ ಡೊನೇಟ್ ಮಾಡಿದ ತಕ್ಷಣ ನಮಗೆ ಅದು ತಲೆ ಒಳಗೆ ಪ್ರಿಂಟ್ ಆಗೋಗುತ್ತೆ, ಏನೋ ನಾನು ಅಂಗದಾನ ಮಾಡಿದ್ದೀನಿ, ಸೊ ನಾನು ಯಾವುದೂ ರಿಸ್ಕ್ ತೊಗೊಳ್ಳಲ್ಲ ಅಂತ. ಸೊ ಜನರಲಿ ಅಮೆರಿಕಾಲಿ ಇದು ಸ್ಟಡಿ ಮಾಡ್ತಾರೆ. ನಮ್ಮಲ್ಲಿ ಅಷ್ಟೊಂದು ರೋಬಸ್ಟ್ ಡಾಟಾ ಇಲ್ಲ ಇಂಡಿಯಾಲಿ, ಬಟ್ ಈಗ ತುಂಬ ಡಾಟಾ ಬರ್ತಾ ಇದೆ. ಸೊ 36,000 ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿರೋದನ್ನು ಫಾಲೋ ಅಪ್ ಮಾಡಿದ್ದಾರೆ 30 ವರ್ಷ. ಸೊ ಈ 30 ವರ್ಷ ಫಾಲೋ ಅಪ್ ಮಾಡೋದ್ರಲ್ಲಿ ಅವ್ರದ್ದು ಕನ್ಕ್ಲೂಷನ್ ಏನು ಅಂದರೆ, ನಾರ್ಮಲ್ ಇವರು ಕಿಡ್ನಿ ಕೊಡದೇ ಇದ್ದಾಗ ಇವರು ಇದ್ದಿದ್ರೆ 5 ವರ್ಷ ಕಮ್ಮಿ ಬದುಕ್ತಿದ್ರು. ಕಿಡ್ನಿ ಕೊಟ್ಟಾದ್ಮೇಲೆ 5 ವರ್ಷ ಜಾಸ್ತಿ ಬದುಕ್ತಾರೆ. ಆ್ಯಕ್ಚುಲಿ ಆಯುಸ್ ಜಾಸ್ತಿ ಆಗುತ್ತೆ ಆರ್ಗನ್ಸ್ ಕೊಟ್ಟ ಮೇಲೆ. ಯಾಕೆಂದರೆ ಒಂದು ಎಚ್ಚರಿಕೆ ಜಾಸ್ತಿ ಆಗುತ್ತೆ, 2 ಹಿತವಾಗಿರ್ತಾರೆ, ಅಂದರೆ ಮಿತವಾಗಿ ತಿಂತಾರೆ, ಹಿತವಾಗಿರ್ತಾರೆ, ಎಕ್ಸಸೈಸ್ ಮಾಡ್ತಾರೆ, ಮತ್ತು ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡ್ತಾರೆ. ಸೊ ಆ ಕಾರಣದಿಂದ ಜನರಲಿ ಅಂಗದಾನ ಮಾಡಿದವರು ಜಾಸ್ತಿ ಬದುಕ್ತಾರೆ. ಬಟ್ ಒಂದೇ ಪ್ರಾಬ್ಲಮ್ ಏನಂದರೆ ಕಿಡ್ನಿ ಕೊಟ್ಟವರಾಗಲಿ ಲಿವರ್ ಕೊಟ್ಟವರಾಗಲಿ ಅವರು ಹೆಲ್ದಿಯಾಗಿ ಇರಬೇಕು.
ಈಗ ಅವರು ಅದನ್ನು ಅನ್ಹೆಲ್ದಿ ಮಾಡ್ಕೊಂಬಿಟ್ರೆ ಅವ್ರಿಗೂ ತೊಂದರೆ ಆಗೋ ಚಾನ್ಸಸ್ ಇದ್ದಾವೆ. ಬಟ್ ನಾವು ನೋಡಿರೋದ್ರಲ್ಲಿ ಭಗವಂತನ ಕೃಪೆಯಿಂದ ತುಂಬ ರೇರ್ ನಾವು ನೋಡೋದು. ಡೋನರ್ಸ್ಗೆ ಪ್ರಾಬ್ಲಮ್ ಆಗೋದು ನಾವು ನೋಡೇ ಇಲ್ಲ ಆಲ್ಮೋಸ್ಟ್. ಎಲ್ಲೋ ಒಬ್ರಿಗೋ ಇಬ್ರಿಗೋ ಆಗುತ್ತೆ, ಬಟ್ ಸೆಟ್ ರೈಟ್ ಆಗುತ್ತೆ, ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ ಆಗುತ್ತೆ ಅಷ್ಟೇ. ಓಕೆ ಡಾಕ್ಟರ್, ಏನು ಈ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡಿರೋರ ಲೈಫ್ ಸ್ಟೈಲ್ ಹೇಗಿರುತ್ತೆ ಡಾಕ್ಟರ್? ಸೊ ಜನರಲಿ ಟ್ರಾನ್ಸ್ಪ್ಲಾಂಟ್ ಆದವರು ಫಸ್ಟ್ 3 ತಿಂಗಳು ತುಂಬ ಸ್ಟ್ರಿಕ್ಟ್ ಅಟ್ಮಾಸ್ಫಿಯರಲ್ಲಿ ಇರಬೇಕು. ಯಾಕೆಂದರೆ ಅವರ ಮೈಯಲ್ಲಿರೋ, ನಾನು ಹೇಳಿದ್ನಲ್ಲ, 500 ಬಿಲಿಯನ್ ವರ್ಷದ್ದು ಎವಲ್ಯೂಷನ್ನ ನಾವು ಫುಲ್ ಕಮ್ಮಿ ಮಾಡಿ ಅದನ್ನು ತಳಕ್ಕೆ ತೊಗೊಂಬಂದಿರ್ತೀವಿ. ಏನಂದರೆ ನಮ್ಮ ಬಾಡಿ ಯಾವುದೇ ಆ್ಯಂಟಿಬಾಡಿ ಆ್ಯಂಟಿಜನ್ಗೆ ರೆಸ್ಪಾಂಡ್ ಮಾಡಬಾರ್ದು ಅನ್ನೋದನ್ನು ಮಾಡಿಟ್ಟಿರ್ತೀವಿ. ಅದು ನಾವು ಮೆಕ್ಯಾನಿಕಲಿ ಮಾಡ್ತೀವಿ ಅವ್ರಿಗೆ ಇಂಜೆಕ್ಷನ್ನು ಮೆಡಿಸಿನ್ಸ್ ಕೊಟ್ಟು. ಅದನ್ನು ಕಮ್ಮಿ ಮಾಡಿದ್ಮೇಲೆ ಅದು ಮತ್ತೆ ವಾಪಸ್ ಎದ್ದೊಳಗೆ ಟ್ರೈ ಮಾಡ್ತಿರುತ್ತೆ. ಸೊ ಈ ಎದ್ದೋಳೋವರೆಗೂ ನಾವು ಒಂದು ಲೆವೆಲ್ ಮಿಡ್ ಲೆವೆಲಿಗೆ ಬರೋವರೆಗೂ ಅವ್ರನ್ನ ಹೊರಗಡೆ ಅಟ್ಮಾಸ್ಫಿಯರ್ಗೆ ಎಕ್ಸ್ಪೋಜರ್ ಆಗಲಿ ಅಥವಾ ಹೊರಗಡೆ ಪಬ್ಲಿಕ್ ಫಂಕ್ಷನ್ಗಳು ಅಟೆಂಡ್ ಮಾಡೋದಾಗಲಿ, ಅನ್ನೋನ್ ಅಟ್ಮಾಸ್ಫಿಯರ್ಸ್ ಅಂದರೆ ಈಗ ಮಾರ್ಕೆಟ್ ಪ್ಲೇಸ್ಗೆ ಹೋಗೋದು ಅಥವಾ ಎಲ್ಲೋ ಇನ್ಫೆಕ್ಷನ್ ಇರೋ ಜಾಗಕ್ಕೆ ಹೋಗೋದು, ಆ ಥರ ಜಾಗದಲ್ಲಿ ರೆಸ್ಟ್ರಿಕ್ಟ್ ಮಾಡೋದು ಬಿಟ್ಟು ಅವರ ಮನೆ ವಾತಾವರಣ, ಮನೆ ಒಳಗೆ ಅವ್ರ ಫ್ಯಾಮಿಲಿ ಜೊತೆಗೆ ಇರುವಂಥದ್ದು ಯಾವುದೂ ಪ್ರಾಬ್ಲಮ್ ಇಲ್ಲ. ಜನರಲಿ ಒಂದಷ್ಟು ತಪ್ಪು ಕಲ್ಪನೆಗಳಿದ್ದಾವೆ. ಏನು ಅಂದರೆ ಈ ಟ್ರಾನ್ಸ್ಪ್ಲಾಂಟ್ ಮಾಡಿದವ್ರನ್ನ ಒಂದು ರೂಮಿಗೆ ಕೂಡ ಹಾಕ್ಬಿಟ್ಟು ಅದರಲ್ಲಿ ಚಿಕ್ಕ ವಿಂಡೋ ಮಾಡಿ ವಿಂಡೋ ಒಳಗಿಂದ ಪ್ಲೇಟ್ ಹಾಕ್ತಾರೆ, ತಿನ್ಕೊಂಡಿರಿ ಅಂತ. ಸೊ ನಾವು ಟ್ರಾನ್ಸ್ಪ್ಲಾಂಟ್ ಸಕ್ಸಸ್ಸು, ಬಟ್ ಮನೋವೈಜ್ಞಾನಿಕವಾಗಿ ಅವನು ಡಿಪ್ರೆಸ್ಡು. ಯಾಕಂದರೆ ಇದೆಲ್ಲ ಮಾಡ್ಕೊಳಕ್ಕೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡ ಅಂತ ಅನ್ಸಕ್ಕೆ ಶುರುವಾಗುತ್ತೆ. ಸೊ ಇದನ್ನು, ಈ ತಪ್ಪು ಕಲ್ಪನೆಗಳನ್ನ ಚೇಂಜ್ ಮಾಡ್ಕೋಬೇಕು. ನಾರ್ಮಲ್ ಸ್ಯಾನಿಟೈಸೇಷನ್ನಿಂದ ಹಿಡಿದು ಕ್ಲೀನಿನೆಸ್ಸಿಂದ ಹಿಡಿದು ನಮ್ಮ ಓವರಾಲ್ ಹೈಜೀನ್ನ ಮೇಂಟೈನ್ ಮಾಡಿದ್ರೆ ಸಾಕಾಗುತ್ತೆ. ಅದರಲ್ಲಿ ಬಾತ್ರೂಮ್ಗೆ ಹೋದ್ಮೇಲೆ ಕೈ ತೊಳ್ಕೊಳ್ಳೋದು, ಹೊರಗಡೆ ಹೋಗಿ ಬಂದಮೇಲೆ ಕೈ ತೊಳ್ಕೊಳ್ಳೋದು, ಸೋಪ್ ಹಾಕಿ ಕ್ಲೀನ್ ಮಾಡ್ಕೊಳ್ಳೋದು, ಅಂಡರ್ ಗಾರ್ಮೆಂಟ್ಸ್ ಆಗಲಿ ಇಲ್ಲ ನಮ್ಮ ಬಟ್ಟೆಗಳನ್ನ ಬಿಸಿಲಲ್ಲಿ ಒಣಗಾಕೋದು, ಮತ್ತು ಮನೆ ಒಳಗಿರುವಂಥ ಕಂಟ್ರೋಲ್ಡ್ ಅಟ್ಮಾಸ್ಫಿಯರ್ಲಿ ಓಡಾಡೋದು. ಇದರಲ್ಲೆಲ್ಲ ಯಾವ ರೆಸ್ಟ್ರಿಕ್ಷನು ಇಲ್ಲ. ಓಕೆ, ನಮಗೆ ಕಾಮನ್ ಪ್ರಶ್ನೆ ಏನು ಕೇಳ್ತಾರೆ, ಸರ್ ನಾವು ಇವ್ರ ಜೊತೆ ಕೂತ್ಕೊಂಡು ಊಟ ಮಾಡ್ಬೋದಾ ಅಂತ ಕೇಳ್ತಾರೆ. ಮತ್ತು ಊಟ ಮಾಡೋದಲ್ಲದೆ ಮತ್ತೇನಕ್ಕಪ್ಪ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದು ಅಂತ ನಾವು ಕೇಳ್ತೀವಿ. ಸೊ ಅವ್ರ ಜೊತೆ ಕೂತ್ಕೊಂಡು ಊಟ, ಇಷ್ಟು ಗ್ಯಾಪ್ ಡಿಸ್ಟೆನ್ಸಲ್ಲಿ ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಬೋದು, ತಿಂಡಿ ತಿನ್ಬೋದು, ಎಲ್ಲ ಮಾಡ್ಬೋದು. ಓಕೆ ಡಾಕ್ಟರ್, ಇವಾಗ ಯಾರಿಗೋ ಒಬ್ಬರಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗುತ್ತೆ, ಅವರ ರಕ್ತ ಸಂಬಂಧಿನೇ ಮಾಡಬೇಕಾ ಅಥವಾ ಬೇರೆಯವರು ಇವರಿಗೆ ಮಾಡ್ಬೋದಾ, ಹೇಗೆ ಡಾಕ್ಟರ್? ಸೊ ಇದರಲ್ಲಿ 2 ವಿಧಾನ ಇದೆ. ಒಂದು ಆ್ಯಸ್ ಪರ್ ಆರ್ಗನ್ ಆ್ಯಕ್ಟ್ ಬಂದರೆ ಆರ್ಗನ್ ಕೊಡೋರು ಯಾರು ಬೇಕಾದ್ರೂ ಆಗ್ಬೋದು. ಬಟ್ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಇದ್ದಾವೆ. ಅದರ ರೂಲ್ಸ್ ರೆಗ್ಯುಲೇಷನ್ಲಿ ನಾವು ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಂತ ಹೇಳ್ತೀವಿ ಅಥವಾ ಸೆಕೆಂಡ್ ಡಿಗ್ರಿ ರಿಲೇಟಿವ್ಸ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನನ್ನ ಅಣ್ಣ, ತಮ್ಮ, ಅಕ್ಕ, ತಂಗಿ ಎಲ್ಲ ಕೊಡೋದಾದರೆ ಹಾಸ್ಪಿಟಲ್ ಕಮಿಟಿ ಅಂತ ಇರುತ್ತೆ, ಅವರೇ ಅಕ್ಸೆಪ್ಟೆನ್ಸ್ ಕೊಟ್ಟು ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ಕೋಬೋದು. ಸೆಕೆಂಡ್ ಡಿಗ್ರಿ ರಿಲೇಟಿವ್ಸ್ ಬಂದಾಗ ಸ್ಟೇಟ್ ಕಮಿಟಿ ಆಥರೈಸೇಷನ್ ಕಮಿಟಿ ಅಂತ ಇರುತ್ತೆ. ಸೊ ಅವರಂದರೆ ಒಂದು ಪ್ಯಾನಲ್ ಇರುತ್ತೆ, ದಟ್ ಈಸ್ ಆಲ್ಸೋ ಗೌರ್ಮೆಂಟೇ ನೇಮಕಾತಿ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ನನ್ನ ಅತ್ತೆ ಕೊಡಬೇಕು ನನಗೆ ಕಿಡ್ನಿ, ಇಲ್ಲ ನಮ್ಮ ಮಾವ ಕೊಡಬೇಕು ಅಂದಾಗ ಆವಾಗ ಆ ಒಂದು ಪ್ಯಾನಲ್ ಅವರು ಅದನ್ನು ರ್ಯಾಟಿಫೈ ಮಾಡ್ತಾರೆ. ಯಾಕಂದರೆ ಜನರಲಿ ತುಂಬ ದುಡ್ಡಿರೋರು ದುಡ್ಡಿಲ್ದಿರೋರನ್ನ ಪ್ರಾಬ್ಲಮ್ ಮಾಡ್ತಾರೆ, ಅದರ ದುಡ್ಡು ಕೊಟ್ಟು ಅಂಗಗಳನ್ನ ಪರ್ಚೇಸ್ ಮಾಡೋದು ಅಂತ ಆಗಬಾರ್ದು ಅನ್ನೋದಕ್ಕೆ ಗೌರ್ಮೆಂಟ್ ಅವರು ತುಂಬ ಕಡೆ ಚೆಕ್ಸ್ ಆ್ಯಂಡ್ ಬಂಡ್ಸ್ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ನಮ್ಮ ಸಿಸ್ಟಮ್ ಆ್ಯಕ್ಚುಲಿ ಸ್ಪೀಕಿಂಗ್. ಸೊ ಈ ಆರ್ಗನ್ ಡೊನೇಷನಲ್ಲಿ ಐದರ್ ಫ್ಯಾಮಿಲಿ ಆರ್ ಹೊರಗಡೆಯವರು ಅಥವಾ ಅನ್ನೋನ್ ಪರ್ಸನ್ನು ಕೊಡ್ಬೋದು. ಅದು ಯಾವಾಗ ಕೆಡವರ್ ಟ್ರಾನ್ಸ್ಪ್ಲಾಂಟ್, ನಿಮ್ಗೆ ಯಾರಂತಲೇ ಗೊತ್ತಿರಲ್ಲ ಅವರು, ಸೊ ಅದು ಮಾಡ್ಬೋದು. ಹೇಳಿ ಡಾಕ್ಟರ್, ಅಂದರೆ ಈಗ ತುಂಬ ಜನ ಈ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೋಬೇಕು, ಅಂಗಾಂಗ ಫೇಲ್ಯೂರಿಂದ ಬಳಲ್ತಾ ಇರ್ತಾರೆ. ಇದರ ಒಂದು ಬೇಡಿಕೆ ಎಷ್ಟಿದೆ, ಆಮೇಲೆ ಪೂರೈಕೆ ಎಷ್ಟಾಗ್ತಿದೆ ಅಂತ ಡಾಕ್ಟರ್? ಸೊ ನಿಮಗೆ ಈಗ ಜನರಲ್ ಡಾಟಾ ಕೊಡಂಗಾದರೆ, ಸೊ ಓವರ್ ಆಲ್ ಎಲ್ಲ ಆರ್ಗನ್ ಸೇರಿ ನಾವು 2005ರಿಂದ 2022ವರೆಗೂ ಡಾಟಾ ಇದೆ ನಮ್ಮದು ಜೀವಸಾರ್ಥಕತೆ ವೆಬ್ಸೈಟಲ್ಲಿ. ರಫ್ಲಿ ನೋಡುವಾಗ ನೀವು 2500 ಟ್ರಾನ್ಸ್ಪ್ಲಾಂಟ್ ಆಗಿದ್ದಾವೆ. ಓಕೆ. ಸೊ ಅದರಲ್ಲಿ ಮಲ್ಟಿ ಆರ್ಗನ್ ಟ್ರಾನ್ಸ್ಪ್ಲಾಂಟ್ಸ್ ಅಂತ ಹೇಳ್ತೀವಿ, ಅಂದರೆ 2 ಅಂಗಾಂಗಗಳು ಒಟ್ಟಿಗೆ ಮಾಡೋದು. ಈಗ ಕಿಡ್ನಿ ಪ್ಯಾಂಕ್ರಿಯಾಸ್ ಆಗ್ಬೋದು, ಅಥವಾ ಹಾರ್ಟ್ ಆಗ್ಬೋದು, ಹಾರ್ಟ್ ಜೊತೆ ಕಿಡ್ನಿ ಆಗ್ಬೋದು, ಅಥವಾ ಲಿವರ್ ಕಿಡ್ನಿ ಆಗ್ಬೋದು, ಅಥವಾ ಕಿಡ್ನಿ ಆ್ಯಂಡ್ ಅದರ್ ಆರ್ಗನ್ ಪ್ಯಾಂಕ್ರಿಯಾಸ್ ಆಗ್ಬೋದು, ಆ ಥರದ್ದು. ಸೊ ಈ ಥರದ್ದೆಲ್ಲ ಸೇರಿದ್ರೆ ನಿಮಗೆ ಒಂದು 100 to 110 ಆಗಿರುತ್ತೆ. ಮಿಕ್ಕಿದ್ದು ಅಂದರೆ ಸಪ್ರೇಟ್ ಸಿಂಗಲ್ ಆರ್ಗನ್ ಡೊನೇಷನ್, ಹಂಗೆ ಕಿಡ್ನಿ, ಲಿವರು ಸಪ್ರೇಟ್ ಒಂದೊಂದು ಆರ್ಗನ್, ಹಾರ್ಟು, ಆ ಥರ ಆರ್ಗನ್ಸು ಎಲ್ಲ ಸೇರಿ ಒಂದು 2400 2500 ಹತ್ತಿರ ಟ್ರಾನ್ಸ್ಪ್ಲಾಂಟ್ ಆಗಿದ್ದಾವೆ. ಸೊ ನೀವು ರಫ್ಲಿ ತೊಗೊಂಡ್ರೆ 2500 2600 ಟ್ರಾನ್ಸ್ಪ್ಲಾಂಟು ಬೇಡಿಕೆ ಅಂದರೆ ನೋಂದಣಿ ಮಾಡಿಸ್ಕೊಂಡಿರೋದು 42,000 ರಫ್ಲಿ. ಸೊ ನೀವು ಹಂಗೆ ತೊಗೊಂಡ್ರೆ ಮಿಸ್ ಮ್ಯಾಚ್ ಎಷ್ಟಿದೆ ಅಂತ ನೋಡಿ, 2,000 ಇಲ್ಲಿ 42,000 ಇಲ್ಲಿ. ಸೊ ರಿಕ್ವೈರ್ಮೆಂಟ್ ತುಂಬ ಜಾಸ್ತಿ, ಬಟ್ ಕೊಡೋರು ತುಂಬ ಕಡಿಮೆ. ಓಕೆ ಡಾಕ್ಟರ್, ನಿಮ್ಮ ಪೇಷಂಟ್ ಮತ್ತೆ ಕನೆಕ್ಟ್ ಆಗಿದ್ದಾರೆ ಕಾಲಲ್ಲಿ. ಹಲೋ 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 ಸರ್, ನಮಸ್ತೆ. ನಮಸ್ತೆ. ಕೇಳಿಸ್ತಿದೆಯಾ ಸರ್? ಹಲೋ ಹೇಳಿ ಮೇಡಮ್. ನಮಸ್ತೆ ಸರ್, ಹೇಗಿದ್ದೀರಾ? ಆರಾಮಿದ್ದೀನಿ ಮೇಡಮ್. ಈಗ
ಓಕೆ. ಈಗ ನಮ್ಮ ಕಾಲಲ್ಲಿ ಮಾತಾಡ್ತಾ ಇರುವಂಥವ್ರು ನಮ್ಮ ಡಾಕ್ಟರ್ ಅವರ ಪೇಷಂಟ್ ಟ್ರೀಟ್ ಮಾಡಿಸ್ಕೊಂಡಿರುವಂಥದ್ದು. ಹಾಗೆ ಅವರು ಹೇಗಿದ್ದಾರೆ ಅದ್ರ ಬಗ್ಗೆ ಕೂಡ ಮಾತಾಡ್ಸೋಣ. ಸರ್, ನೀವು ಹೇಗೆ ಈ ಟ್ರಾನ್ಸ್ಪ್ಲಾಂಟಿಗೆ ಬಂದ್ರಿ, ಏನಾಗಿತ್ತು ಅಂತ ಹೇಳ್ಬೋದಾ ಸರ್? ನನಗೆ 2014 ಸ್ನೇಕ್ ಬೈಟ್ ಆಗಿತ್ತು. ಓಕೆ. ಅದರಿಂದ 2 ಕಿಡ್ನಿ ಫೇಲ್ಯೂರ್ ಅದು. ಹೇಳಿ ಸರ್. ಅಂಡರ್ ಡಯಾಲಿಸಿಸ್ ಅಲ್ಲಿ ಇದ್ವಿ. ಓಕೆ. ಡಯಾಲಿಸಿಸ್ ಟೈಮಲ್ಲಿ ಸ್ಟ್ರೋಕ್ ಆಯ್ತು. ಆಮೇಲೆ ಈ ತರ ಅರುಣ್ ಸರ್ ಅವ್ರ ಬಗ್ಗೆ ಮಾಹಿತಿ ಅವ್ರನ್ನ ಭೇಟಿ ಮಾಡಿದ್ವಿ. ಅವ್ರು ತುಂಬಾ ಧೈರ್ಯ ಹೇಳಿ. ಓಕೆ. ಈಗ ನಿಮ್ಮ ಜೀವನ ಶೈಲಿ ಹೇಗಿದೆ ಸರ್? ಚೆನ್ನಾಗಿದೆ ಮೇಡಮ್. ಓಕೆ. ಓಕೆ. ಕಿಡ್ನಿದು ಏನು ಪ್ರಾಬ್ಲಮ್ ಇಲ್ಲ. ನಾರ್ಮಲ್ ಲೈಫ್ ಇದೆ ಈಗ. ಓಕೆ. ಡಾಕ್ಟರ್ ಇದ್ದಾರೆ. ಡಾಕ್ಟರ್, ಇವ್ರು ಯಾವ ರೀತಿ ಟ್ರಾನ್ಸ್ಪ್ಲಾಂಟಿಗೆ ಬಂದರು, ಏನಾಗಿತ್ತು ಅಂತ ನೀವು ಹೇಳೋದಾದ್ರೆ ಡಾಕ್ಟರ್? ಸೊ ಜನರಲಿ ನಾವು ಬೇರೆಯವ್ರಿಗಾದರೆ ರಿಲೇಷನ್ ಕಂಡುಹಿಡಿತೀವಿ. ನನಗೆ ಏನಕ್ಕೆ ಕಿಡ್ನಿ ಹೋಯ್ತು, ನಾನೇನೂ ತಪ್ಪೇ ಮಾಡಿಲ್ಲ, ನಾನು ಶುಗರ್ ಬಂದ್ಬಿಡ್ತು, ಅದರಿಂದ ಕಿಡ್ನಿ ಫೇಲ್ ಆಯಿತು ಅಂತ. ಬಟ್ ಇವ್ರದ್ದು ಒಂಥರ ಪಾಪ ಅವ್ರದ್ದೇನು ತಪ್ಪೇ ಇಲ್ಲ. ಅವರು ತೋಟದಲ್ಲಿ ಓಡಾಡ್ಬೇಕಾದ್ರೆ ಹಾವು ಕಡ್ದು, ಹಾವಿಂದ ಕಡ್ದಿರೋದ್ರಿಂದ ವೈಪರ್ ಬೈಟ್ ಆಗಿ ಅದರಿಂದ ಕಿಡ್ನಿ ಫೇಲ್ ಆಗಿ ಪಾಪ ಡಯಾಲಿಸಿಸ್ಗೆ ಹೋದರು. ಸೊ ಡಯಾಲಿಸಿಸ್ ಮಾಡ್ತಾ ಮಾಡ್ತಾ ಅವ್ರದ್ದು ಬಿ ಪಿ ತುಂಬ ಹೆಚ್ಚಳ ಆಗಿ ಅವ್ರಿಗೆ ಸ್ಟ್ರೋಕ್ ಆಗಿ ಒಂದು ಸೈಡ್ ಲೆಫ್ಟ್ ಸೈಡ್ ಫುಲ್ಲು ವೀಕ್ನೆಸ್ ಆಗಿತ್ತು ಅವ್ರಿಗೆ. ಸೊ ಅಲ್ಲಿ ಟ್ರೀಟ್ ಮಾಡಿಸ್ಕೊಂಡಿದ್ದವರು ಇವರು ಕೇಳಿದ್ರಂತೆ ಮಲ್ಟಿಪಲ್ ಬೇರೆ ಏನಾದ್ರು ಆಪ್ಷನ್ ಇದೆಯಾ ನನಗೆ ಜೀವನ ಮುಂದೆ ನಡ್ಸೋಕ್ಕೆ ಅಂತೇಳಿ. ಅವರ ವೈಫ್ ಅವರು ತುಂಬಾ ಸ್ಟ್ರಾಂಗ್ ಲೇಡಿ. ಅಂದರೆ ನಾವು ಇಲ್ಲಮ್ಮ ಇದು ಕಷ್ಟ ಇದೆ ಟ್ರಾನ್ಸ್ಪ್ಲಾಂಟು ಮಾಡೋದು ಸ್ವಲ್ಪ, ಯಾಕಂದರೆ ಅವರು ಸ್ಟ್ರೋಕ್ ಎಲ್ಲ ಆಗಿದೆ. ಜನರಲಿ ನಾವು ಏನು ಮಾಡ್ತೀವಿ ಅಂದರೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ಮೇಲೆ ಅವ್ರಿಗೆ ಉಪಯೋಗ ಆಗಬೇಕು, ಅಂದರೆ ಅವರು ನಡಿಬೇಕು, ಓಡಾಡಬೇಕು, ಅವ್ರು ಕೆಲಸಕ್ಕೆ ಹೋಗಬೇಕು. ಸೊ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ವಿ, ಈ ಥರ ಎಲ್ಲ ಇದೆ, ರಿಸ್ಕ್ ಇದೆ, ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ನಿಮಗೆ ಸ್ಟ್ರೋಕ್ದು ಪಾರ್ಟು ಇಂಪ್ರೂವ್ ಆಗದೇ ಇರ್ಬೋದು, ಯಾಕಂದರೆ ಸ್ಟ್ರೋಕಿಗೆ ಟ್ರೀಟ್ಮೆಂಟ್ ಅಲ್ಲ ಕಿಡ್ನಿ ಟ್ರಾನ್ಸ್ಪ್ಲಾಂಟು ಅಂತ. ಇಲ್ಲ ಸರ್ ನೀವು ಮಾಡಿ, ನಾವು ಎಕ್ಸಸೈಸ್ ಎಲ್ಲ ಮಾಡಿ ಫಿಸಿಯೋಥೆರಪಿ ಎಲ್ಲ ಮಾಡಿ ಮಾಡ್ಕೋತೀವಿ ಅಂತೇಳಿ. ಅವ್ರ ಕೈಯೆಲ್ಲ ಫುಲ್ ಸ್ಟಿಫ್ ಆಗೋಗಿತ್ತು, ಅವ್ರದ್ದು ಕಂಪ್ಲೀಟ್ ಸ್ಟಿಫ್ ಆಗೋಗಿತ್ತು. ಬಟ್ ಎಷ್ಟು ಫಿಸಿಯೋಥೆರಪಿ ಮಾಡಿದರು ಅಂದರೆ ನಮ್ಮ ಈ ಪೇಷಂಟು ಕಂಪ್ಲೀಟ್ಲಿ ನಾರ್ಮಲ್. ಅವರು ಈಸ್ ಅ ಪ್ರೊಫೆಷ್ನಲ್, ಆ್ಯಕ್ಚುಲಿ ಈಸ್ ಅ ಲಾಯರ್. ಈಗ ನಡ್ಕೊಂಡು ಕೋರ್ಟಿಗೆ ಹೋಗ್ತಾರೆ. ಓಕೆ. ಅವರು ಲೈನಲ್ಲೇ ಇದ್ದಾರೆ ಸರ್, ಒಂದ್ಸತಿ ಮಾತಾಡ್ಬಿಡಿ ನೀವು. ಹೇಳಿ, ಹೇಗಿದ್ದೀರಾ? ಎಲ್ಲಿದ್ದೀರಾ ಈಗ? ಕೋರ್ಟಲ್ಲಿ ಇದ್ದೀನಿ ಸರ್ ಈಗ. ಓ, ಕೋರ್ಟಲ್ಲಿದ್ದೀರಾ? ಕೋರ್ಟಿಂದನೇ ಮಾತಾಡ್ತಾ ಇದ್ದೀರಾ? ಹಾಂ ಸರ್. ಸೊ ಎಲ್ಲ ನಾರ್ಮಲ್ ಚೆಕಪ್ಗೆಲ್ಲ ರೆಗ್ಯುಲರಾಗಿ ಬರ್ತಿದ್ದೀರಾ? ನಿಮ್ಮದು ಬರ್ತಾ ಇದ್ದೆ ಸರ್. ನಾರ್ಮಲಾಗಿ ಎಲ್ಲ ಸುತ್ತಮುತ್ತ ನಿಮ್ಮ ಫ್ರೆಂಡ್ಸು ಅವ್ರನ್ನೆಲ್ಲ ಭೇಟಿ ಆಗ್ತಿದ್ದೀರಾ ಅಲ್ವಾ? ಆಗ್ತಾ ಇದೆ ಸರ್, ಆರಾಮಿದೆ ಸರ್ ಈಗ. ಹೋಟ್ಲಿಗೆಲ್ಲ ಹೋಗ್ತೀರಾ ತಿಂಡಿ ತಿನ್ನಕ್ಕೆ? ಹೋಗ್ತೀನಿ ಬಟ್ ಕೆಲವು ಸೆಲೆಕ್ಟೆಡ್ ಫುಡ್ ಮಾತ್ರ. ಓಕೆ ಓಕೆ. ಸೊ ಹೇಳಿರೋ ಹಾಗೆ ಸ್ಟ್ರಿಕ್ಟಾಗಿ ಸೆಲೆಕ್ಟೆಡ್ ಫುಡ್ಡು, ಮಾತ್ರೆಗಳೆಲ್ಲ ಕರೆಕ್ಟಾಗಿ ತೊಗೋತಾ ಇದ್ದೀರಾ? ಸೊ ನಿಮ್ಮ ಜೀವನನ ನಾರ್ಮಲ್ ಮಾಡ್ಕೊಂಡಿದ್ದೀರಾ ಅಲ್ವಾ ಈಗ? ಹಾಂ ಸರ್. ಸೊ ವೀಲ್ ಚೇರ್ ಬಿಟ್ಟು ಕಾಲಲ್ಲಿ ವೀಲ್ಸ್ ಕಟ್ಕೊಂಡಿದ್ದೀರಾ ಈಗ? ಈಗ ಆರಾಮಾಗಿ ಓಡಾಡ್ತೀನಿ ಸರ್. ಸ್ಟ್ರೋಕಿನ ಸ್ವಲ್ಪ ಇನ್ನೊಂದು ಸ್ವಲ್ಪ ಸರಿಯಾಗಬೇಕು, ಬಾಕಿದೆ ಕಿಡ್ನಿದು ಏನು ಪ್ರಾಬ್ಲಮ್ ಇಲ್ಲ ಸರ್, ನಾರ್ಮಲ್ ಇದೆ. ವೈಫ್ ಹೇಗಿದ್ದಾರೆ? ನಿಮ್ಮ ಮನೆಯವರು ಹೇಗಿದ್ದಾರೆ? ಮನೆಯವರು ಆರಾಮಿದ್ದಾರೆ. ಆರಾಮಿದ್ದಾರಾ? ಹಾಂ ಸರ್. ಓಕೆ, ಥ್ಯಾಂಕ್ ಯು. ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಂಡ್ಬಿಡೋಣ. ಹಲೋ. ಹಲೋ ಮೇಡಮ್, ನಮಸ್ಕಾರ. ನಮಸ್ತೆ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಗೋವಿಂದರಾಜುಲು, ಶ್ರೀರಾಮ್ಪುರಂ, ಬೆಂಗಳೂರಿಂದ ಮೇಡಮ್. ಬೆಂಗಳೂರಿಂದ. ಓಕೆ ಗೋವಿಂದರಾಜು ಅವರೇ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಮಾತಾಡಿ. ಕೊಡಿ. ನಮಸ್ಕಾರ ಗೋವಿಂದರಾಜುಲು ಅವ್ರು, ಹೇಳಿ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್, ನನ್ನ ಪ್ರಶ್ನೆ ಏನಿತ್ತು ಅಂದ್ರೆ, ಈಗ ಇಸ್ ದೇರ್ ಎನಿ ಆಲ್ಟರ್ನೇಟಿವ್ ಮೆಡಿಸಿನ್ಸ್ ಅಪಾರ್ಟ್ ಫ್ರಮ್ ಡಯಾಲಿಸಿಸ್ ಮತ್ತೆ ಟ್ರಾನ್ಸ್ಪ್ಲಾಂಟ್ ಬಿಟ್ರೆ? ತುಂಬಾ ಜನ ಕ್ಲೈಮ್ ಮಾಡ್ತಾರೆ ಸಿದ್ಧ ಇದೆ, ಯುನಾನಿ ಇದೆ, ಆಯುರ್ವೇದಿಕ್ ಇದೆ, ಹೋಮಿಯೋಪತಿಕ್ ಇದೆ. ಅಂದರೆ ಏನು ಅಂದರೆ ಇದರಲ್ಲಿ ಕಿಡ್ನಿ ವೈಫಲ್ಯತೆ ಕಂಪ್ಲೀಟ್ ಕ್ಯೂರ್ ಟ್ರೀಟ್ಮೆಂಟ್ ಇಲ್ಲ. ಸೊ ಕಿಡ್ನಿ ಫೇಲ್ ಆದಾಗ 2 ಭಾಗ ಇದೆ ಗೋವಿಂದರಾಜುಲು ಅವರೇ. ಒಂದು ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತ ಹೇಳ್ತೀವಿ, ಅಂದರೆ ತಾತ್ಕಾಲಿಕವಾಗಿ ಕಿಡ್ನಿ ಡ್ಯಾಮೇಜ್ ಆಗೋದು. ಅದಕ್ಕೆ ನಾನಾ ವಿಧ ಕಾರಣ ಇರ್ಬೋದು. ಈಗ ಜ್ವರ, ಅಥವಾ ನಾವು ತೊಗೊಂಡಿರೋವಂಥ ಯಾವುದೋ ಮದ್ದು, ಅಥವಾ ಡೆಂಗು ಜ್ವರ, ಈ ಥರ ಮಲ್ಟಿಪಲ್ ಇನ್ಫೆಕ್ಷನ್ಸು, ಅಥವಾ ಆಟೋ ಇಮ್ಯೂನ್ ಕಾಯಿಲೆ ಒಂದಷ್ಟು ತಾತ್ಕಾಲಿಕವಾಗಿ ಬಂದು ಇಂಪ್ರೂವ್ ಆಗುತ್ತೆ, ಅಂದರೆ ಪೋಸ್ಟ್ ಇನ್ಫೆಕ್ಷಸ್ ಕಾಯಿಲೆಗಳು ಬರ್ತವೆ. ಸೊ ಆ ಥರ ಕಾಯಿಲೆಗಳಾದರೆ ನೀವು ಸಿದ್ಧ ಆಯುರ್ವೇದ ಅಲ್ಲ, ತಾನಾಗಿ ನಮ್ಮ ಆರ್ಗನ್ನೇ ರೀಜನ್ರೇಟ್ ಆಗುತ್ತೆ. ಸೊ ನಾವಿದು ಟ್ರಾನ್ಸ್ಪ್ಲಾಂಟು, ಡಯಾಲಿಸಿಸ್ಸು, ಪೆರಿಟೋನಿಯಲ್ ಡಯಾಲಿಸಿಸ್ಸು ಎಲ್ಲ ನೋಡೋದು ಯಾವಾಗ ಅಂದರೆ ಪರ್ಮನೆಂಟ್ ಕಿಡ್ನಿ ಡ್ಯಾಮೇಜ್ ಆದಾಗ, ಅಂದರೆ ಅದನ್ನು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ. ಸೊ ಆ ಥರ ಕಾಯಿಲೆ ಬಂದಾಗ ಮಾತ್ರ ನಮ್ಮದು ಇದು ಪರ್ಮನೆಂಟ್ ಟ್ರೀಟ್ಮೆಂಟ್ಗೆ ನೋಡ್ತೀವಿ. ಸೊ ಅದರಲ್ಲಿ ಫಸ್ಟ್ ಭಾಗ ಬಂದು ಡಯಾಲಿಸಿಸ್ಸು.
ಡಯಾಲಿಸಿಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಒಂದಷ್ಟು ಜನಕ್ಕೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ, ಹಾಸ್ಪಿಟಲ್ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂಥವ್ರಿಗೆ ಪೆರಿಟೋನಿಯಲ್ ಡಯಾಲಿಸಿಸ್ ಅಂದರೆ ಹೊಟ್ಟೆ ಒಳಗೆ ಟ್ಯೂಬ್ ಹಾಕಿ ಡಯಾಲಿಸಿಸ್ ಮನೆಯೊಳಗೆ ಮಾಡ್ಕೋಬೋದು. ಸೊ ಅದನ್ನು ಮಾಡ್ತೀವಿ. ಇದೆರಡೂ ಬೇಡ ಅಂದಾಗ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಸೊ ಟ್ರಾನ್ಸ್ಪ್ಲಾಂಟ್ ಅನ್ನೋದು ನಮಗೆ ಕ್ವಾಲಿಟಿ ಆಫ್ ಲೈಫು ಪ್ಲಸ್ ನಮಗೆ ನಾರ್ಮಲ್ಸಿ, ನಮ್ಮ ಕಾಯಿಲೆಯಿಂದ ವಿಮುಕ್ತಿ, ಆಮೇಲೆ ಒಂದಷ್ಟು ಕಾಯಿಲೆಯಲ್ಲಿ ಮತ್ತೆ ಆ ಕಾಯಿಲೆ ಕಿಡ್ನಿಗೂ ಬರ್ಬೋದು, ಟ್ರಾನ್ಸ್ಪ್ಲಾಂಟ್ ಮಾಡಿದ ಕಿಡ್ನಿಗೂ. ಅದಲ್ಲದೆ ಮೋಸ್ಟ್ ಆಫ್ ದ ಕಾಯಿಲೆಗಳಿಗೆ ರಿಕರ್ ಆಗಲಿಲ್ಲ ಅಂದರೆ ಕ್ವಾಲಿಟಿ ಆಫ್ ಲೈಫ್ ಡಯಾಲಿಸಿಸ್ ಕಂಪೇರ್ ಮಾಡಿದ್ರೆ ಟ್ರಾನ್ಸ್ಪ್ಲಾಂಟಲ್ಲಿ ಚೆನ್ನಾಗಿರುತ್ತೆ. ಸೊ ಇದು ಪದ್ಧತಿ. ನೀವು ಕ್ರಾನಿಕ್ ಕಿಡ್ನಿ ಡಿಸೀಸ್ಗೆ ಸಿದ್ಧ ಆಯುರ್ವೇದ ಅದು ಇದು ಮಾಡಿದಾಗ ಸೊ ಕಿಡ್ನಿ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಆಲ್ರೆಡಿ ಕಿಡ್ನಿ ತುಂಬ ಡ್ಯಾಮೇಜ್ ಆಗಿ ಥಿನ್ ಲೈನಲ್ಲಿ ಹೋಗ್ತಾ ಇರುತ್ತೆ, ವರ್ಕ್ ಮಾಡ್ತಾ ಇರುತ್ತೆ, ಅದ್ರ ಮೇಲೆ ಬರೆ ಎಳ್ದಂಗೆ ಆಗುತ್ತೆ. ಸೊ ಅಕ್ಯೂಟ್ ಕಿಡ್ನಿ ಇಂಜುರಿಗೆ ಟ್ರೀಟ್ಮೆಂಟ್ಗಳು ಇರ್ಬೋದು, ಬಟ್ ಫ್ಯೂಚರಿಸ್ಟಿಕ್ ಟ್ರೀಟ್ಮೆಂಟ್ಸ್ ಇದ್ದಾವೆ ಈಗ, ರೀಜನ್ರೇಟಿವ್ ಮೆಡಿಸನ್ನು ಮತ್ತು ಆರ್ಟಿಫಿಷಿಯಲ್ ಕಿಡ್ನಿ, ಬಯೋ ಆರ್ಟಿಫಿಷಿಯಲ್ ಕಿಡ್ನಿ ಅಂತೆಲ್ಲ. ಬಟ್ ಅದೆಲ್ಲ ಇನ್ನೂ ಡೆವಲಪ್ಮೆಂಟಲ್ ಸ್ಟೇಜಸ್ಸಲ್ಲಿದೆ. ಅದೆಲ್ಲ ಬಂತು ಅಂದರೆ ನಿಮಗೆ ಅದನ್ನು ಯುಟಿಲೈಸ್ ಮಾಡ್ಕೋಬೋದು. ಓಕೆ, ಧನ್ಯವಾದಗಳು ಗೋವಿಂದರಾಜು ಅವರೇ ಕರೆಯನ್ನು ಮಾಡಿದ್ದಕ್ಕಾಗಿ. ಇನ್ನು ಡಾಕ್ಟರ್, ಈ ಡೊನೇಟ್ ಮಾಡುವಂಥ ಸಂದರ್ಭದಲ್ಲಿ ಈ ದಾನ ಕೊಡುವವರಾಗಿರ್ಬೋದು ಅಥವಾ ಟ್ರಾನ್ಸ್ಪ್ಲಾಂಟ್ ಮಾಡಿಸಿಕೊಳ್ಳುವಂಥವ್ರಾಗಿರ್ಬೋದು, ಫಸ್ಟಿಗೆ ಯಾವ ರೀತಿ ಪ್ರೊಸೀಜರ್ ಇರುತ್ತೆ, ಯಾವ ರೀತಿಯಾಗಿ ಅವರು ಏನಾದರೂ ಡಯಟ್ ಫಾಲೋ ಮಾಡಬೇಕಾ, ಆ ಥರ ಏನಾದರೂ ಇರಬೇಕಾ, ಹೇಗೆ ಡಾಕ್ಟರ್? ಸೊ ಜನರಲಿ ಡೋನರ್ ಅಂತ ಹೇಳ್ತೀವಲ್ಲ, ಅವರು ಯೂಶ್ವಲಿ ಅವ್ರದ್ದು ವೆಯ್ಟ್ ತುಂಬ ಇಂಪಾರ್ಟೆಂಟು. ಅವ್ರಿಗೆ ಅಂಡರ್ಲೈಯಿಂಗ್ ಯಾವುದು ಕಾಂಪ್ಲಿಕೇಶನ್ಸ್ ಇರಬಾರ್ದು. ಲೈಕ್ ಫಾರ್ ಎಕ್ಸಾಂಪಲ್ ಈಗ ಅವ್ರಿಗೆ ಕಿಡ್ನಿ ಸ್ಟೋನ್, 2 ಕಿಡ್ನಿಯಲ್ಲಿ ಸ್ಟೋನು, ಅಥವಾ ಅವ್ರಿಗೆ ಶುಗರಿಂದಾಗಿ ಕಿಡ್ನಿ ಡ್ಯಾಮೇಜು, ಪ್ರೋಟೀನ್ ಲೀಕ್ ಆಗೋದು, ಅಥವಾ ಅವ್ರಿಗೆ ಆ್ಯಕ್ಟಿವ್ ಆಗಿ ಕ್ಯಾನ್ಸರ್ ಇರೋವಂಥದ್ದು, ಅಥವಾ ಅವ್ರಿಗೆ ಆ್ಯಕ್ಟಿವ್ ಇನ್ಫೆಕ್ಷನ್ಸ್ ಇರೋವಂಥದ್ದು, ಈ ಥರ ಇದ್ದಾಗ ನಾವು ಅವ್ರ ಹತ್ರದಿಂದ ಅಂಗಾಣುಗಳನ್ನ ತೊಗೊಳಕ್ಕಾಗಲ್ಲ. ಯಾಕಂದರೆ ಅವ್ರಿಗೆ ಪ್ರಾಬ್ಲಮ್ ಆಗ್ಬೋದು ಫ್ಯೂಚರಲ್ಲಿ ಅಂತ. ಸೊ ಜನರಲಿ ಒಂದೊಂದಕ್ಕೂ ಕ್ರೈಟೀರಿಯಾಸ್ ಇದೆ. ಒಂದಷ್ಟು ಕ್ಯಾನ್ಸರ್ಗಳು ಟ್ರೀಟ್ಮೆಂಟ್ ಮುಗಿದು ಒಂದು 5 ವರ್ಷ ಅಥವಾ 2 ವರ್ಷ ಆದಮೇಲೆ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಒಂದಷ್ಟು ಕ್ಯಾನ್ಸರ್ಗಳಿಗೆ ನಾವು ಮಾಡೋಕ್ಕೆ ಆಗಲ್ಲ, ಅವ್ರಿಗೆ ಆ ಕ್ಯಾನ್ಸರ್ ಇದ್ದರೆ ನಾವು ಮಾಡೋಕ್ಕೆ ಆಗಲ್ಲ. ನಾನು ಈ ಹಿಂದೆ ಒಂದು 68 year old ಲೇಡಿ, ಬ್ರೈನಲ್ಲಿ ಕ್ಯಾನ್ಸರ್ ಇದ್ದವರು ಮಗಳಿಗೆ ತಮ್ಮ ಅಂಗಾಣುಗಳನ್ನ ಕೊಟ್ಟಿದ್ದಾರೆ. ಸೊ ಮಾಡಿದ್ದೀವಿ. ಸೊ ಈ ಥರ ಬ್ರೈನ್ ಕ್ಯಾನ್ಸರ್ಸು, ಆ ಥರ ರೆಸ್ಟ್ರಿಕ್ಟೆಡ್ ಕ್ಯಾನ್ಸರ್ಸ್ ಇರ್ತವೆ, ಅದರಲ್ಲಿ ಕೊಡ್ಬೋದು. ಅಥವಾ ಒಬಿಸಿಟಿ, ಈಗ ನಮಗಿರೋ ಪ್ರಾಬ್ಲಮ್ ಯಾವುದಾದ್ರು, ಒಂದು ಒಬಿಸಿಟಿ, ಒಂದು ಹೈಪರ್ ಟೆನ್ಷನ್ನು. ಸೊ ಈ ಒಬಿಸಿಟಿ ಅನ್ನೋದು ಒಂದು ಪ್ರಾಬ್ಲಮ್. ಯಾಕಂದರೆ ತುಂಬ ಓವರ್ ವೆಯ್ಟ್ ಇದ್ದಾಗ ನಮಗೆ ಅಂಗಾಣುಗಳನ್ನ ಕೊಟ್ಟಾಗ ಇರೋ ಅಂಗ ಅವರ ಬಾಡಿಗೆ ಬೇಕಾಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಫ್ಯೂಚರಲ್ಲಿ ಅವ್ರಿಗೆ ಡಯಾಬಿಟೀಸ್, ಹೈಪರ್ ಟೆನ್ಷನ್ನು, OSA ಅಂತ ಹೇಳ್ತಾರೆ, ಸ್ಲೀಪ್ ಆ್ಯಪ್ನಿಯಾ ಡಿಸೀಸ್, ಸೊ ಆ ಥರದ್ದೆಲ್ಲ ಬರ್ಬೋದು. ಸೊ ಆದ್ದರಿಂದ ನಾವು ಅವ್ರಿಗೆ ವೆಯ್ಟ್ ರಿಡಕ್ಷನ್ ಮಾಡಿ ಒಂದು BMI ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಬಾಡಿ ಮಾಸ್ ಇಂಡೆಕ್ಸ್, ಅದು ಯಾವಾಗಲೂ ಲೆಸ್ ದ್ಯಾನ್ 35, ಬೆಟರ್ ಐಡಿಯಲ್ ವುಡ್ ಬಿ ಟು ಕೀಪ್ ಇಟ್ ಲೆಸ್ ದ್ಯಾನ್ 30. ಸೊ 35 ಇದ್ದರೆ ಅವ್ರಿಗೆಲ್ಲ ವೆಯ್ಟ್ನ BMI ಕಮ್ಮಿ ಮಾಡಿ ಬ್ರಿಂಗ್ ಇಟ್ ಡೌನ್ ಟು 30 ಆ್ಯಂಡ್ ದೆನ್ ಡೂ ದ ಟ್ರಾನ್ಸ್ಪ್ಲಾಂಟ್. ಸೊ ವೆಯ್ಟು, ಹೈಪರ್ ಟೆನ್ಷನ್ನು, ಜನರಲಿ ಸ್ವಲ್ಪ ಜನಕ್ಕೆ ಮಿತ್ತಿರುತ್ತೆ, BP ಇರೋರು ಕೊಡೋಕ್ಕಾಗಲ್ಲ ಅಂಗಾಣುಗಳನ್ನ, ಥೈರಾಯ್ಡ್ ಇರೋರು ಕೊಡೋಕ್ಕಾಗಲ್ಲ ಅಂತ. ಸೊ ಆ ಥರ ಎಲ್ಲ ಏನಿಲ್ಲ. ಥೈರಾಯ್ಡ್ ಕ್ಯಾನ್ಸರ್ ಇದ್ದರೆ ಕೊಡೋಕ್ಕಾಗಲ್ಲ. ಅದರ್ವೈಸ್ ಬರೀ ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಅದಕ್ಕೆ ಮಾತ್ರೆ ತೊಗೋತಾ ಇದ್ದಾರೆ ಅಂದರೆ ಅವರೆಲ್ಲ ಅಂಗಾಣುಗಳನ್ನ ಕೊಡ್ಬೋದು, ಅದನ್ನು ಕಂಟ್ರೋಲ್ ಮಾಡಿಬಿಟ್ಟು. ಸೊ ಡೋನರ್ಗೆ ತುಂಬ ಸ್ಟ್ರಿಕ್ಟ್ ಕ್ರೈಟೀರಿಯಾಸ್ ಇದ್ದಾವೆ. ಸೊ ಅವ್ರದ್ದು ಎಲ್ಲ ಕ್ರೈಟೀರಿಯಾ ಅಕ್ಸೆಪ್ಟ್ ಆದರೆ ಮಾತ್ರ ನಾವು ಡೊನೇಷನ್ ಮಾಡೋದು. ಸ್ವಲ್ಪ ಜನ ಹೇಳ್ತಾರೆ ಸರ್ ಪರವಾಗಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿಬಿಡಿ. ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡೋದೇ ಇಲ್ಲ ಇದರಲ್ಲಿ. ಸೊ ಟ್ರಾನ್ಸ್ಪ್ಲಾಂಟ್ ಅನ್ನೋದು ಕಂಪ್ಲೀಟ್ಲಿ ಸ್ಟ್ರಿಕ್ಟ್, ಅದ್ರ ಪ್ರಕಾರ ಏನೇನು ರೂಲ್ಸ್ ಇದೆಯೋ ರೂಲ್ಸ್ ಪ್ರಕಾರನೇ ಹೋಗೋದು. ಎಸ್ ಡಾಕ್ಟರ್, ಈ ಅಂಗಾಂಗ ದಾನವನ್ನು ಮಾಡುವಂಥ ಸಂದರ್ಭದಲ್ಲಿ ಅದೊಂದು ಪ್ರಕ್ರಿಯೆ ಏನಿದೆ ಅದು ಫಸ್ಟ್ ಟೈಮ್ ಸಕ್ಸಸ್ ಆಗುತ್ತಾ ಅಥವಾ ಫೇಲ್ಯೂರ್ ಆಗುವಂಥ ಚಾನ್ಸಸ್ಸು ಇರುತ್ತಾ, ಹೇಗೆ ಡಾಕ್ಟರ್? ಸೊ ಜನರಲಿ ಅಂಡರ್ಲೈಯಿಂಗ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಪೇಷಂಟ್ದು ಕಂಡೀಷನ್ ಹೆಂಗಿರುತ್ತೆ ಅಂತ. ಸೊ ನಾವು ಮಾತಾಡುವಾಗ ಈ ಲೈವ್ ಟ್ರಾನ್ಸ್ಪ್ಲಾಂಟ್ ಅಂತ ಮಾಡ್ತೀವಲ್ಲ, ಹೇಳಿದ್ನಲ್ಲ, ಒಬ್ಬರು ಜೀವಂತವಾಗಿರುವಾಗ ಹಂಚ್ಕೊಳ್ಳೋದು ಆರ್ಗನ್ನ. ಸೊ ಅದ್ರದ್ದು ಸಕ್ಸಸ್ ರೇಟ್ ಅರೌಂಡು 85 to 90% ಸಕ್ಸಸ್ ರೇಟ್ ಇರೋದು ತಾತ್ಕಾಲಿಕವಾಗಿ. ಈ ಕೆಡವರ್ ಟ್ರಾನ್ಸ್ಪ್ಲಾಂಟ್ ಅಂತ ಮಾಡ್ತೀವಲ್ಲ, ಅದರಲ್ಲಿ ಸಕ್ಸಸ್ ರೇಟ್ ಬೇರೆ ಇರುತ್ತೆ. ಯಾಕೆಂದರೆ ಈ ಲೈವ್ ಟ್ರಾನ್ಸ್ಪ್ಲಾಂಟಲ್ಲಿ ನಾವು ಎಲ್ಲ ಟೆಸ್ಟ್ಗಳು ಮಾಡಿ ಹೇಳಿದ್ನಲ್ಲ ನಿಮಗೆ. ಸೊ ಮೆಡಿಕಲಲ್ಲಿ ಫಿಟ್ನೆಸ್ ಹೇಗಿದೆ, ಅವ್ರದ್ದು ಮ್ಯಾಚಿಂಗ್ ಹೇಗಿದೆ, ಸೊ ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಮ್ಯಾಚಿಂಗ್ ಬರುತ್ತೆ. 3 ಸ್ಟೇಜಸ್ಸಲ್ಲಿ ಮಾಡ್ಬೋದು ಅದನ್ನು. ಸೊ ಆ ಟೆಸ್ಟ್ಗಳೆಲ್ಲ ಮಾಡಿ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಸೊ ಅದಕ್ಕೆ ನಮಗೆ ಒಂದು ಸ್ವಲ್ಪ ಜಾಸ್ತಿ ಸ್ಪೇಸು, ಟೈಮು ಮತ್ತು ಮ್ಯಾಚಿಂಗಿಗೆ ಆಪರ್ಚುನಿಟಿ ಇರುತ್ತೆ. ವೆರಸ್ ಕೆಡವರ್ ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ ನಮಗೆ ಟೈಮ್ ಇಸ್ ರೆಸ್ಟ್ರಿಕ್ಟೆಡ್. ಯಾಕಂದರೆ ಈ ಟೈಮಿಂದ ಈ ಟೈಮ್ ಒಳಗೆ ಟ್ರಾನ್ಸ್ಪ್ಲಾಂಟ್ ಆಗಬೇಕು ಅಂತ ಇರುತ್ತೆ. ಸೊ ವಿತಿನ್ ದ ಟೈಮ್ ನಾವು ಮ್ಯಾಕ್ಸಿಮಮ್ ಏನು ಟೆಸ್ಟ್ ಮಾಡ್ಬೋದು ಅದಷ್ಟು ಮಾಡ್ತೀವಿ. ಸೊ ಒಂದಷ್ಟರಲ್ಲಿ ಲಿಮಿಟೇಷನ್ಸ್ ಇರುತ್ತೆ, ಅದು ದಟ್ ಈಸ್ ಅ ಪಾರ್ಟ್ ಆಫ್ ದ ಪ್ರೋಸೆಸ್. ಅದನ್ನು ನಾವು ರಾಂಗ್ ಅಂತ ಹೇಳೋಕ್ಕಾಗಲ್ಲ. ಸೊ ಆ ಪ್ರೋಸೆಸ್ದೇ ಲಿಮಿಟೇಷನ್. ಸೊ ಆ ಪ್ರೋಸೆಸ್ ಲಿಮಿಟೇಷನ್ ಇದ್ದಾಗ ನಮಗೆ ಸಕ್ಸಸ್ ಮಾಡೋ ಅಂಥ ಚಾನ್ಸಸ್ಸು ಕಡಿಮೆ ಆಗ್ತದೆ. ಯಾಕಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಥರ ಟೆಸ್ಟ್ ಮಾಡಿರ್ತೀವಿ, ಮ್ಯಾಚ್ ಬಂದಿರುತ್ತೆ, ಬಟ್ ಅದರದ್ದು ಹೈ ರೆಸಲ್ಯೂಷನ್ ಟೆಸ್ಟ್ ಮಾಡಿದಾಗ ಮ್ಯಾಚ್ ಇಲ್ಲದೆ ಇರ್ಬೋದು, ಬಟ್ ನಮ್ಗೆ ಆ ಹೈ ರೆಸಲ್ಯೂಷನ್ ಮಾಡೋಕ್ಕೆ ಟೈಮ್ ಇರಲ್ಲ. ಓಕೆ. ಸೊ CDC ಅಂತ ಒಂದು ಟೆಸ್ಟ್ ಇದೆ, ಆ ಟೆಸ್ಟ್ ಮಾಡಿಬಿಟ್ಟು ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿರ್ತೀವಿ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಸಕ್ಸಸ್ ರೇಟ್ ಅದರದ್ದು ಅರೌಂಡ್
ರಫ್ಲಿ ಅರೌಂಡ್ 80 to 85% ಬರುತ್ತೆ. ಸೊ ಇದಕ್ಕಿಂತ ಒಂದು 10% ಕಡಿಮೆ ಯಾವುದು ಕೆಡವರ್ ಡೊನೇಷನಲ್ಲಿ. ಸೊ ಬಟ್ ಅದೇ ನಾವು ಮಲ್ಟಿ ಆರ್ಗನ್ ಮಾಡಿದಾಗ, ಈಗ ಲಿವರ್ ಅನ್ನೋದು ಈಸ್ ಅ ಇಂಪಾರ್ಟೆಂಟ್ ಆರ್ಗನ್. ಸೊ ಲಿವರ್ ಜೊತೆಗೆ ನಾವು ಕಿಡ್ನಿ ಮಾಡುವಾಗ ಕಿಡ್ನಿಗೆ ಪ್ರೊಟೆಕ್ಷನ್ ಇರುತ್ತೆ. ಯಾಕಂದರೆ ಲಿವರ್ ಎಲ್ಲ ಇಮ್ಯುನಾಲಜಿಕಲ್ ಪ್ರಾಬ್ಲಮ್ಸ್ನೆಲ್ಲ ಲಿವರ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಆ ಥರ ಮಾಡಿದಾಗ ಬೆನಿಫಿಟ್ಸ್ ಡಿಸಡ್ವಾಂಟೇಜಸ್ ಎರಡೂ ಕಡೆ ಇರುತ್ತೆ. ಸೊ ಯಾವುದನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿ ಇದು 100% ಸಕ್ಸಸ್, ಇದು 100% ಫೇಲ್ಯೂರ್ ಅಂತ ಹೇಳೋಕ್ಕಾಗಲ್ಲ. ಸೊ ಯಾಕಂದರೆ ಪೇಷಂಟ್ದು ಅಂಡರ್ಲೈಯಿಂಗ್ ಕಿಡ್ನಿ ಪ್ರಾಬ್ಲಮ್ ಏನಿತ್ತು ಮುಂಚೆ, ಯಾಕಂದರೆ ಆ ಕಿಡ್ನಿ ಪುನರಾವರ್ತಿಸ್ಬೋದಾ ಈ ಹೊಸ ಕಿಡ್ನಿಗೆ, ಅದು ನೋಡಬೇಕಾಗುತ್ತೆ. ಎರಡು, ಅವ್ರದ್ದು ಓವರಾಲ್ ಕಂಡೀಷನ್ ಏನಿದೆ, ಅವ್ರದ್ದು ಇಮ್ಯುನಿಟಿ ಲೆವೆಲ್ ಹೆಂಗಿದೆ. ಈಗ ಫಾರ್ ಎಕ್ಸಾಂಪಲ್ ಒಬ್ಬೊಬ್ಬರು 2ನೇ ಟ್ರಾನ್ಸ್ಪ್ಲಾಂಟು 3ನೇ ಟ್ರಾನ್ಸ್ಪ್ಲಾಂಟ್ ಅಂತ ಬರ್ತಾರೆ. ಸೊ ಆಲ್ರೆಡಿ ಒಂದು ಟ್ರಾನ್ಸ್ಪ್ಲಾಂಟ್ ಆಗಿ 15-20 ವರ್ಷ ಬಂದಿರುತ್ತೆ ಕಿಡ್ನಿ, ಮತ್ತು ಇನ್ನೊಂದು ಟ್ರಾನ್ಸ್ಪ್ಲಾಂಟ್ ಮಾಡಬೇಕು. ಯಾಕಂದರೆ ಅವರಿಗೆ ಟ್ರಾನ್ಸ್ಪ್ಲಾಂಟಲ್ ಲೈಫ್ ಏನು ಅಂತ ನೋಡಿರ್ತಾರೆ, ಡಯಾಲಿಸಿಸ್ ಲೈಫ್ ಅಂತ ಏನಂತ ನೋಡಿರ್ತಾರೆ ಕಿಡ್ನಿದು ಪರ್ಟಿಕ್ಯುಲರ್ಲಿ. ವೆರಾಸ್ ನಿಮಗೆ ಬೇರೆ ಆರ್ಗನ್ಸಲ್ಲಿ ಚಾನ್ಸ್ ಇಲ್ಲ, ಯಾಕಂದರೆ ಲಿವರ್ಗೆ ಏನು ಡಯಾಲಿಸ್ ಮಾಡೋಕ್ಕಾಗಲ್ಲ, ಹಾರ್ಟ್ಗೆ ಏನೂ ಮಾಡೋಕ್ಕಾಗಲ್ಲ. ಸೊ ಓನ್ಲಿ ಮೆಡಿಕೇಷನ್ಸ್ ಅಷ್ಟೇ. ಸೊ ಕಿಡ್ನಿ ಆದರೆ ನೀವು ಡಯಾಲಿಸ್ ಮಾಡ್ಕೊಂಡು ನಿಮ್ಮ ಲೈಫ್ನ ಪ್ರೊಲಾಂಗ್ ಮಾಡ್ಕೋಬೋದು. ಸೊ ಆ ನಿಟ್ಟಿನಲ್ಲಿ ನಾವು ಈಗ ಯಾವುದೇ ಡಯಾಲಿಸಿಸ್ಸು ಯಾವುದೇ ಮಾಡೋದಾದರೂ, ಸೊ ಈ ಸೆಕೆಂಡ್ ಟ್ರಾನ್ಸ್ಪ್ಲಾಂಟ್ ಥರ್ಡ್ ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ಕಾಂಪ್ಲಿಕೇಶನ್ಸ್ ಜಾಸ್ತಿ. ಸೊ ಅಂಥವ್ರಿಗೆ ಸಕ್ಸಸ್ ರೇಟ್ 90 ಇರಲ್ಲ. ಸೊ ನಾವು ಫ್ಲಾಟಾಗಿ ಎಲ್ಲರಿಗೂ 90 ಅಂತ ಹೇಳೋಕ್ಕಾಗಲ್ಲ. ಫಸ್ಟ್ ಟೈಮ್ ಟ್ರಾನ್ಸ್ಪ್ಲಾಂಟ್ಗೆ 90 to 95% ಲೈವಲ್ಲಿ, 80 to 85% ಕ್ಯಾಡವರಲ್ಲಿ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ ಹಲೋ, ನಮಸ್ತೆ. ನಿಮ್ಮ ಹೆಸರು? ಯಶೋಧ ಅಂತ. ಯಶೋದ್ ಅವರೇ, ಎಲ್ಲಿಂದ? ಹಲೋ, ವಿಜಯಪುರದಿಂದ ಯಶೋಧ ಅಂತ. ಓಕೆ ಯಶೋದ್ ಅವರೇ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಮಾತಾಡಿ, ಸ್ವಲ್ಪ ಜೋರಾಗಿ ಮಾತಾಡಿ. ಸರಿ ಸರಿ. ನಮಸ್ಕಾರ, ಹೇಳಿ. ನಮಸ್ಕಾರ ಸರ್. ಸರ್, ನಮ್ಮ ಯಜಮಾನ್ರಿಗೆ ಹಾಂ, 2 ತಿಂಗಳಿಂದ ಡಯಾಲಿಸಿಸ್ ಇದೆ. ಓಕೆ ಅವರಿಗೆ 30 ವರ್ಷ ಆಯ್ತು ಶುಗರ್ ಬಂದು. ಓಕೆ. ಶುಗರ್ BP ಎರಡೂ ಇದೆ. ಇದು ಅವರಿಗೆ ಕಿಡ್ನಿ ಏನಾದ್ರು ಹಾಕೋದಾದ್ರೆ ನಾನೇ ಕೊಡ್ತೀನಿ ಅಂತ. ನನ್ಗೆ 60 ವರ್ಷ ಆಗಿದೆ, ನನ್ಗೇನು ಶುಗರ್ ಇಲ್ಲ. ಓಕೆ. ಮತ್ತೆ ಸರ್, ನಮ್ಗೆ ಇಲ್ಲಿ ಡಯಾಲಿಸಿಸ್ ಸ್ವಲ್ಪ ತೊಂದರೆ ಇದೆ ಸಕಲೇಶ್ಪುರದಲ್ಲಿ. ಸರಿ ಅವರಿಗೆ ವಾರಕ್ಕೆ 2 ಸರಿ ಮಾಡ್ತಾ ಇದ್ದಾರೆ. ಸರಿ. ಅದು ಮಂಗಳೂರಲ್ಲಿ ಡಾಕ್ಟ್ರು ಸಾಕಾಗಲ್ಲ 3 ಸರಿ ಮಾಡ್ಬೇಕು ಅಂತಾರೆ. 3 ಸರಿಗೆ ಇಲ್ಲಿ ಅವಕಾಶ ಇಲ್ಲ. ಸರಿ. ಅದು ನನಗೆ ನಿಮ್ ಟಿವಿ ನೋಡ್ತಾ ಇದ್ದೆ ಸರ್. ಹಾಂ, ಅದಕ್ಕೆ ಇದು ಪೈಪ್ ಏನೋ ಹಾಕಿ ಮನೇಲೆ ಮಾಡ್ಕೋಬಹುದು ಅಂತ ಹೇಳಿ ಏನೋ ಕೊಡ್ತಾ ಇದ್ರೆ. ಹೌದು ಹೌದು. ಅದನ್ನ ಒಂದ್ಸರಿ ನಿಮ್ಮನ್ನ ಭೇಟಿ ಮಾಡ್ಬೋದಾ ಸರ್? ಅಲ್ಲ, ಭೇಟಿ ಮಾಡ್ಬೋದು. ಬಟ್ ಏನು ಅಂದರೆ, ಈಗ ನೀವು ಅವ್ರಿಗೆ ನೀವು ಅಂಗಾಣಗಳು ಕೊಡ್ತೀರಾ, ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ಆ ಆಪ್ಷನ್ನು ನೋಡಿ. ಡಯಾಲಿಸಿಸ್ ಅನ್ನೋದು 2 ಥರ ಪ್ರಕ್ರಿಯೆ. ಅಂದರೆ ಪೆರಿಟೋನಿಯಲ್ ಡಯಾಲಿಸಿಸ್ ಅಂದರೆ ನಮ್ಮ ಹೊಟ್ಟೆಯಲ್ಲಿ ಇಂದ ಎಕ್ಸ್ಚೇಂಜ್ ಮಾಡೋದು, ಎಲ್ಲ ವೇಸ್ಟ್ನೆಲ್ಲ ಎಕ್ಸ್ಚೇಂಜ್ ಮಾಡೋದು, ಅದನ್ನು ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಹೇಳ್ತಾರೆ. ಅದು ಮಾಡ್ಕೊಳ್ಳೋಕ್ಕೆ ಅವ್ರ ಜೊತೆಗೆ ಒಬ್ಬರು ಬೇಕಾಗ್ತಾರೆ ಸಹಾಯಕ್ಕೆ, ಯಾಕಂದರೆ ಅವರೇ ಎಲ್ಲ ಮಾಡ್ಕೊಳಕ್ಕಾಗಲ್ಲ. ಆಯಿತಾ? ಅದು ಒಂದೇ ಇದು. ಡಯಾಲಿಸಿಸ್ ಅಂದರೆ ನೀವು ಆಸ್ಪತ್ರೆಗೆ ಹೋಗಿ ರೆಗ್ಯುಲರ್ ಆಗಿ ಡಯಾಲಿಸಿಸ್ ಮಾಡ್ಕೊಳ್ಳೋದು. ಈಗ ಆಸ್ಪತ್ರೆಯಲ್ಲೇ ಮಾಡಿಸ್ತಾ ಇದ್ದೀವಿ. ಹೌದು ಹೌದು. ಸೊ ನೀವು ಈ ನಿಟ್ಟಿನಲ್ಲಿ ಈಗ ನೀವು ಕೊಡ್ತೀರಾ ಅಂತ ವಿಚಾರ ಇದ್ದರೆ ಬನ್ನಿ, ಭೇಟಿ ಮಾಡೋಣ. ಭೇಟಿ ಮಾಡೋಕ್ಕೆ ಏನು ತೊಂದರೆ ಇಲ್ಲ. ಅದನ್ನು ಡೀಟೇಲಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ನೀವು ಅದ್ರ ಪ್ರಕಾರವಾಗಿ ಏನು ಬೇಕೋ ನೀವು ಡಿಸಿಷನ್ ತೊಗೊಳ್ಳಿ. ಎಸ್ ಸರ್. ಡಾಕ್ಟರ್, ಈಗ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ. ಈ ಟ್ರಾನ್ಸ್ಪ್ಲಾಂಟ್ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಫೇಲ್ಯೂರ್ ಆಗಿರುವಂಥ ಆರ್ಗನ್ ಏನಿದೆ ಅದನ್ನು ತೆಗಿತಾರಾ, ಹೊಸದನ್ನು ಜೋಡಣೆ ಮಾಡ್ತಾರಾ, ಹೇಗೆ ಅಂತ ಆ ಪ್ರಕ್ರಿಯೆ ಹೇಗಿರುತ್ತೆ ಡಾಕ್ಟರ್? ಸೊ ಜನರಲಿ ಈಗ ನಮಗೆ ಲಿವರ್ ಅಥವಾ ಪ್ಯಾಂಕ್ರಿಯಾಸು ಅಥವಾ ಹಾರ್ಟ್ ಮಾಡುವಾಗ ಆ ಅಂಗಾಣುಗಳನ್ನ ತೆಗಿಬೇಕು. ಬಟ್ ವೆನ್ ಇಟ್ ಕಮ್ಸ್ ಟು ಕಿಡ್ನಿ ಬಂದಾಗ ಏನಾಗುತ್ತೆ ಅಂದರೆ, ಕಿಡ್ನಿಲಿ ಒಂದಷ್ಟು ಸಿಚುವೇಶನಲ್ಲಿ ಮಾತ್ರ ನಾವು ಕಿಡ್ನಿನ ತೆಗಿತೀವಿ. ಅಂದರೆ ನೇಟಿವ್ ಕಿಡ್ನೀಸ್ ಅಂತ ಹೇಳ್ತೀವಿ. ಅಂದರೆ ಭಗವಂತ ಕೊಟ್ಟಿರೋ ಕಿಡ್ನಿನ ತೆಗೆದುಬಿಟ್ಟು ಹೊಸ ಅಂಗಾಂಗಗಳು ಹಾಕ್ತೀವಿ. ಸೊ ಅದು ಯಾವಾಗ ಅಂದರೆ ಒಂದಷ್ಟು ಕಂಡೀಷನ್ ಇದಾವೆ. ಈಗ ಆಟೋಸೋಮಲ್ ಡಾಮಿನೆಂಟ್ ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಅಂತ, ಅಂದರೆ ಮನೆ ಜೆನೆಟಿಕ್ ಆಗಿ ಬಂದಿರುವಂಥ ಕಿಡ್ನಿ ಕಾಯಿಲೆ. ಅದರಲ್ಲಿ ಕಿಡ್ನಿ ಪೂರ್ತಿ ನೀರುಗುಳ್ಳೆ ಆಗಿಬಿಟ್ಟು ಕಿಡ್ನಿ ತುಂಬ ದೊಡ್ಡದಾಗ್ಬಿಡುತ್ತೆ. ಸೊ ಆಲ್ಮೋಸ್ಟು 18 ಸೆಂಟಿಮೀಟ್ರ್ 20 ಸೆಂಟಿಮೀಟ್ರ್ ಕಿಡ್ನಿ. ಸೊ ಆ ಥರ ಸನ್ನಿವೇಶ ಆದಾಗ ನಮಗೆ ಈ ಹೊಸ ಕಿಡ್ನಿ ಇಡ್ಲಿಕ್ಕೆ ಜಾಗ ಇರಲ್ಲ. ಸೊ ಆವಾಗ ಏನು ಮಾಡ್ತೀವಿ, ಆ ಕಿಡ್ನಿನ ತೆಗೆದು ಹೊಸ ಕಿಡ್ನಿ ಅಳವಡಿಸ್ತೀವಿ. ಅಥವಾ ಒಂದೊಂದು ಸತಿ ಆ ಕಿಡ್ನಿ ಫುಲ್ ಇನ್ಫೆಕ್ಷನ್ ಆಗೋಗಿರುತ್ತೆ. ಯಾಕಂದರೆ ನಾವು ಟ್ರಾನ್ಸ್ಪ್ಲಾಂಟಲ್ಲಿ ನಿಮ್ಗೆ ಹೇಳ್ದಂಗೆ ಈಗ ಇಮ್ಯುನಿಟಿ ಪವರ್ ಕಮ್ಮಿ ಮಾಡೋಕ್ಕೆ ನಾವು ಮೆಡಿಸಿನ್ಸ್ ಕೊಡ್ತೀವಲ್ಲ, ಇಮ್ಯುನೋಸಪ್ರೆಸೆಂಟ್ಸ್ ಅಂತ ಹೇಳ್ತೀವಿ ಅದನ್ನು. ಸೊ ಆ ಮೆಡಿಸಿನ್ಸ್ ಕೊಡಬೇಕಾದ್ರೆ ನಮ್ಮ ಇನ್ಫೆಕ್ಷನ್ ಎಲ್ಲರೂ ಬಾಡಿಲಿದ್ದರೆ ಅದು ಫ್ಲೇರ್ ಅಪ್ ಆಗುತ್ತೆ, ಮತ್ತೆ ಜಾಸ್ತಿ ಆಗುತ್ತೆ. ಸೊ ಆ ಥರ ಸನ್ನಿವೇಶದಲ್ಲಿ ಆ ಇರೋ ಕಿಡ್ನಿನ ತೆಗಿಬೇಕಾಗಿ ಬರ್ಬೋದು. ಅಥವಾ ತುಂಬ ಪ್ರೋಟೀನ್ ಲೀಕ್ ಆಗ್ತಿರ್ಬೋದು ಆ ಕಿಡ್ನಿಲಿ. ಸೊ ನಾವು ಈ ಕಿಡ್ನಿನ ತೆಗೆದು ಆ ಹೊಸ ಕಿಡ್ನಿ ಅಳವಡಿಸಿದ ಮೇಲೂ ಆ ಕಿಡ್ನಿಯಿಂದ ಪ್ರೋಟೀನ್ ಲೀಕ್ ಆಗ್ತಾಯಿದ್ರೆ ಮತ್ತು ನಾವು ಅಚೀವ್ ಮಾಡಿದ್ದು ಏನೂ ಇಲ್ಲ. ಸೊ ಆ ಥರ ಒಂದು ಸ್ಪೆಸಿಫಿಕ್ ಕಂಡೀಷನ್ಸ್ ಇದ್ದಾವೆ. ಆ ಥರ ಕಂಡೀಷನ್ಸ್ ಬಂದಾಗ ಮಾತ್ರ ನಾವು ಕಿಡ್ನಿನ ನೇಟಿವ್ ಕಿಡ್ನಿ ಅಂತ ಹೇಳ್ತೀವಲ್ಲ ಅದನ್ನು ತೆಗೆದುಬಿಟ್ಟು ಹೊಸ ಕಿಡ್ನಿನ ಅಳವಡಿಸ್ತೀವಿ. ಅದರ್ವೈಸ್ ಮೋಸ್ಟ್ ಆಫ್ ದಿ
ಮೇಜರ್ ಆರ್ಗನ್ಸ್ ಲೈಕ್ ಫಾರ್ ಎಕ್ಸಾಂಪಲ್ ಹಾರ್ಟ್ ಆಗಲಿ, ಲಿವರ್ ಆಗಲಿ, ಪ್ಯಾಂಕ್ರಿಯಾಸ್ ಆಗಲಿ, ನಾವು ಆ ಅಂಗಾಣುಗಳನ್ನ ತೆಗೆದುಬಿಟ್ಟೆ ಈ ಹೊಸ ಅಂಗಾಣುಗಳನ್ನ ಅಲ್ಲಿಗೆ ಜೋಡಣೆ ಮಾಡೋದು. ಸೊ ಮೋಸ್ಟ್ ಆಫ್ ದ ಟೈಮ್ಸ್. ಬಟ್ ಕಿಡ್ನಿಲಿ ನಮಗೆ ಈ ಪ್ರಾವಿಷನ್ ಇದೆ, ಅಂದರೆ ಹಳೆ ಕಿಡ್ನಿನ ಹಂಗೆ ಇಟ್ಕೊಂಡು ಸೊ ಒಂದಷ್ಟು ಟೈಮಲ್ಲಿ ಆ ಕಿಡ್ನಿ ಫೇಲ್ ಆದ್ರೂ 5 to 10% ಕೆಲಸ ಮಾಡ್ತಾ ಇರುತ್ತೆ. ನಾವು ಹೊಸ ಅಂಗಾಣುಗಳು ಹಾಕಿರ್ತೀವಿ, ಅದು ಒಂದು 40-45% ಕೆಲಸ ಮಾಡ್ತಿರುತ್ತೆ. ಸೊ ಅದ್ರ ಜೊತೆ ಇದು ಸೇರಿಕೊಂಡು ಒಂದು ಎಕ್ಸ್ಟ್ರಾ ಒಂದು 10-15% ಎಕ್ಸ್ಟ್ರಾ ಬಂದರೆ ನಮಗೆ ಓವರಾಲ್ ಹೆಲ್ತ್ಗೆ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಒಂದಷ್ಟು ಸಿನಾರಿಯೋ ಅಲ್ಲಿ ಕಿಡ್ನಿ ತೆಗೆಯಲ್ಲ, ಅಲ್ಲೇ ಬಿಟ್ಟಿರ್ತೀವಿ. ಇನ್ನೊಂದಷ್ಟು ಸಿನಾರಿಯೋ ಅಲ್ಲಿ ಕಿಡ್ನಿ ತೆಗೆದುಬಿಟ್ಟು ಹೊಸ ಅಂಗಾಣುಗಳನ್ನ ಜೋಡಣೆ ಮಾಡ್ತೀವಿ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಎಲ್ಲೋಬಾಯಿ ಅಂತ ಸರ್, ಹರಿರಾವ್ ತಾಯಿ. ಓಕೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಬ್ಯಾಂಗ್ಳೂರಿಂದ. ಓಕೆ, ವೈದ್ಯರಿದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಮಾತಾಡಿ. ನಮಸ್ತೆ ಎಳ್ಳುಬಾಯಿ ಅವ್ರು, ಹೇಳಿ. ಸರ್, ತಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ದೀನಿ, ಖುಷಿ ಆಯ್ತು, ಅದಕ್ಕೆ ಫೋನ್ ಮಾಡಿದ್ದೆ ಸರ್. ಹೇಳಿ. ಆರಾಮಿದ್ದೀನಿ ಸರ್, ಚೆನ್ನಾಗಿದ್ದೀನಿ, ಹರಿನೂ ಚೆನ್ನಾಗಿದ್ದಾನೆ. ಹೌದಾ? ದಯ, ಅದಕ್ಕೆ ನನಗೆ ಖುಷಿಯಾಗಿ ಫೋನ್ ಮಾಡಿದ್ದೆ ಸರ್, ಮನೇಲೇ ಇದ್ದೆ. ನಾರ್ಮಲ್ ಆಗಿ ಊಟ ಮಾಡ್ತಾ ಇದ್ದೀರಾ ಇಲ್ವಾ ಎಳ್ಳುಬಾಯಿ ಅವರೇ? ಮಾಡ್ತಾ ಇದ್ದೀನಿ ಸರ್. ನಾನ್ ವೆಜ್ ಎಲ್ಲ ತಿಂತಾ ಇದ್ದೀರಾ? ಊಟ ಮಾಡ್ತಾ ಇದ್ದೀನಿ, ಚೆನ್ನಾಗಿದ್ದೀನಿ ಸರ್. ಹೌದಾ? ಚೆನ್ನಾಗಿದ್ದಾನೆ. ನಾನ್ ವೆಜ್ ಎಲ್ಲ ತಿಂತಾ ಇದ್ದೀರಾ ತಾನೇ? ನಾನ್ ವೆಜ್ ಸ್ವಲ್ಪ ತಿಂತೀನಿ ಸರ್, ಜಾಸ್ತಿ ಇಲ್ಲ. ಹೌದಾ? ಅಲ್ಲ, ತುಂಬಾ ಜನ ಹೇಳ್ತಾರೆ ಅಂಗಾಣುಗಳು ಕೊಟ್ಟ ಮೇಲೆ ನಾವು ನಾನ್ ವೆಜ್ ತಿನ್ಬೋದಾ ಇಲ್ವಾ ಅಂತ. ಇಲ್ಲ ಸರ್, ತಿಂತಾ ಇದ್ದೀನಿ ಸರ್, ತಿಂತಾ ಪ್ರತಿ ಇದ್ದೀರಾ? ಫುಡ್ ತಿಂತಾ ಇದ್ದೀನಿ, ಆರಾಮಲ್ಲಿದ್ದೀನಿ, ಚೆನ್ನಾಗಿದ್ದೀನಿ ಸರ್, ತಮ್ಮ ದಯ. ಓಡಾಡ್ತಾ ಇದ್ದೀರಾ ಎಲ್ಲ ಕಡೆ? ಓಡಾಡ್ತೀನಿ, ಬಸ್ಸಲ್ಲೆಲ್ಲ ಹೋಗ್ತೀನಿ, ನಾನೊಬ್ಳೆ ಹೋಗಿ ಎಲ್ಲ ಪರ್ಚೇಸ್ ಮಾಡ್ತೀನಿ, ಬರ್ತೀನಿ. ಸಂತೋಷ ಆಯ್ತು ಎಳ್ಳುಬಾಯಿ ಅವರೇ ನಿಮ್ಮ ಹತ್ರ ಮಾತಾಡಿ. ಖುಷಿ ಆಯ್ತು ಸರ್, ನನ್ಗೂ ತಮ್ಮ ಪ್ರೋಗ್ರಾಮ್ ನೋಡಿ ಮಾತಾಡಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ನಿಮ್ಮ ಪೇಷಂಟಾ ಏನಾಗಿತ್ತು ಅಂತ ಡಾಕ್ಟರ್ ಅವ್ರಿಗೆ? ಸೊ ಇವರು ಆ್ಯಕ್ಚುಲಿ ಪೊಲೀಸ್ ಅವರು, ರಿಟೈರ್ಡ್ ಪೊಲೀಸ್ ಅವರು ಮಗನಿಗೆ ತಮ್ಮ ಅಂಗಾಣುಗಳನ್ನ ಕೊಟ್ಟಿದ್ದಾರೆ. ಇವರು ಡೋನರ್. ಸೊ ತುಂಬ ಸ್ಟ್ರಾಂಗ್ ಲೇಡಿ, ಅಂದರೆ ಹೈಟು ವೆಯ್ಟ್ ಆಲ್ಮೋಸ್ಟ್ ಮಗನಿಗಿಂತ ಇವರೇ ಸ್ಟ್ರಾಂಗ್ ಆಗಿದ್ದರು. ಸೊ ಚೆನ್ನಾಗಾಗಿದೆ, ಟ್ರಾನ್ಸ್ಪ್ಲಾಂಟ್ ಆಗಿ ಈಗ 1 ವರ್ಷ ಆಯಿತು. ಅವ್ರ ಮಗ ಚೆನ್ನಾಗಿದ್ದಾರೆ ನೋಡೋಕ್ಕೆ, ಆ್ಯಂಡ್ ನಾರ್ಮಲ್ ಜೀವನ ಎಲ್ಲ ಮಾಡ್ತಾರೆ. ಸೊ ಇವ್ರದ್ದು ಯಾವಾಗಲೂ ಡೌಟ್ ಇರೋದು, ಸರ್ ನಾನು ನಾರ್ಮಲಾಗಿ ಊಟ ಮಾಡ್ಬೋದಾ ಅಂತ. ಯಾಕಂದ್ರೆ ಅವ್ರಿಗೆ ಊಟ ಅಂದರೆ ತುಂಬ ಇಷ್ಟ. ಸೊ ಟ್ರಾನ್ಸ್ಪ್ಲಾಂಟ್ ಆಗಿ ಸ್ವಲ್ಪ ಸ್ಟಾರ್ಟಿಂಗ್ ಪೀರಿಯಡಲ್ಲಿ ಊಟ ಅಷ್ಟೊಂದು ಸೇರ್ತಾ ಇರಲಿಲ್ಲ, ಯಾಕಂದರೆ ಆಪ್ರೇಷನ್ ಆಗಿದ ತಕ್ಷಣ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ. ಸೊ ಅವ್ರು ಏನು ಅಂದ್ಕೊಂಡ್ಬಿಟ್ಟಿದ್ರು, ನಾನು ಲೈಫ್ ಲಾಂಗು ಏನು ತಿನ್ನೋಕ್ಕಾಗಲ್ಲ, ನನ್ನ ಮನಸ್ಸಿಗೆ ಬಂದಿದ್ದಂಗೆ ಇರೋಕ್ಕಾಗಲ್ಲ ಅನ್ನೋ ಫೀಲಿಂಗಲ್ಲಿದ್ದರು. ಬಟ್ ಈಗ ಎಲ್ಲ ನಾರ್ಮಲಾಗಿ ಊಟ ಮಾಡ್ತಾಯಿದ್ದಾರೆ. ಸ್ವಲ್ಪ ಜನಕ್ಕೆ ಡೋನರ್ಸ್ಗೆ ಡೌಟ್ ಬರುತ್ತೆ, ಸರ್ ನಾವು ಎಲ್ಲ ಅಂಗಾಣುಗಳನ್ನ ಕೊಟ್ಬಿಟ್ಟಿರ್ತೀವಿ, ನಾನ್ ವೆಜ್ ತಿನ್ಬೋದಾ ಇಲ್ವಾ ಅಂತ. ಸೊ ಬಟ್ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಎಲ್ಲನೂ ನಾರ್ಮಲಾಗಿ ತಿನ್ಬೋದು, ಅಂಥದ್ದೇನು ರೆಸ್ಟ್ರಿಕ್ಷನ್ ಇರಲ್ಲ. ಓಕೆ ಡಾಕ್ಟರ್, ನೀವು ನಾನ್ ವೆಜ್ ಅಂತ ಹೇಳಿದಾಗ ನೆನಪಾಯಿತು, ತುಂಬ ಜನಕ್ಕೆ ಈ ಆಲ್ಕೋಹಾಲ್ ಸೇವನೆ ಆಗಿರ್ಬೋದು, ಸ್ಮೋಕಿಂಗ್ ಆಗಿರ್ಬೋದು, ಈ ಥರ ಹ್ಯಾಬಿಟ್ಸ್ ಎಲ್ಲ ಇರುತ್ತೆ. ಈ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಅಥವಾ ಮಾಡಿಸ್ಕೊಂಡಂಥವ್ರು ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕಾ ಅಥವಾ ಬಿಡಲೇಬೇಕಾ, ಹೇಗೆ, ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಕೊಡೋದಾದ್ರೆ ಡಾಕ್ಟರ್? ಸೊ ಈಗ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕೆ ಮುಂಚೆ ನೀವು ಸಿಗರೆಟ್ ಸ್ಮೋಕಿಂಗು, ಪಾನು, ಗುಟ್ಕಾ, ಆಲ್ಕೋಹಾಲ್ ಎಲ್ಲ ಮಾಡ್ತಾ ಇದ್ದರೆ ಬಾಂಡ್ಲಿಲಿ ಇದ್ದಂಗೆ. ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಮತ್ತೆ ಮಾಡ್ತೀನಿ ಅಂದರೆ ಬೆಂಕಿಗೆ ಜಿಗ್ದಂಗೆ. ಓಕೆ. ಸೊ ಯಾವುದೇ ಹ್ಯಾಬಿಟ್ ಆಗಲಿ ಅದನ್ನು ಸ್ಟಾಪ್ ಮಾಡೋದು ಉತ್ತಮ. ಯಾಕಂದ್ರೆ ಆ ಹ್ಯಾಬಿಟಿಂದ ಏನಾಗುತ್ತೆ ಅನ್ನೋದು ಯಾರೂ ಕಂಡುಹಿಡಿದಿಲ್ಲ. ಸ್ಟಡಿ ಮಾಡೋಕ್ಕೆ ಯಾರು ಪಾನ್ಪರಾಗ ತಿನ್ನೋರ್ನೆಲ್ಲ ಇಟ್ಕೊಂಡು ಒಂದು ಸ್ಟಡಿ ಮಾಡಲ್ಲ ಜನರಲಿ. ಸೊ ಎನಿ ಬ್ಯಾಡ್ ಹ್ಯಾಬಿಟ್ ಫಾರ್ ದಟ್ ಮ್ಯಾಟರ್, ಅದು ಆಲ್ಕೋಹಾಲ್ ಇರ್ಬೋದು, ಸ್ಮೋಕಿಂಗ್ ಇರ್ಬೋದು, ಕೈನಿ, ಗುಟ್ಕಾ, ಪಾನ್ ಮಸಾಲ, ಬೀಡ, ಇಂಥದ್ದೆಲ್ಲ ಆದಷ್ಟು ತಗೊಳ್ಳದೆ ಇರೋದು ಒಳ್ಳೇದು. ಯಾಕಂದರೆ ಈ ಮೆಡಿಸಿನ್ ಅಬ್ಸಾರ್ಪ್ಷನ್ಗೆ, ಯಾಕಂದ್ರೆ ನಾವು ಇಮ್ಯುನೋಸಪ್ರೆಸೆನ್ಸ್ ಕೊಟ್ಟಿರ್ತೀವಲ್ಲ, ಅದರದ್ದು ಪ್ರಭಾವ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಈ ಗುಟ್ಕಾ ತೊಗೊಂಡ್ಮೇಲೆ ಆ ಮೆಡಿಸಿನ್ ಅಬ್ಸಾರ್ಬ್ ಆಗಿಲ್ಲ ಅಂದರೆ ಆಟೋಮೆಟಿಕ್ಲಿ ಆ ಕಿಡ್ನಿ ರಿಜೆಕ್ಟ್ ಆಗುತ್ತೆ. ಆಲ್ಕೋಹಾಲಿಂದ ತುಂಬ ಡಿಫ್ರೆನ್ಸ್ ಆಗಲ್ಲ. ಜನರಲಿ ಲಿಟಲ್ ಸ್ಮಾಲ್ ಅಮೌಂಟ್ ಆಫ್ ಆಲ್ಕೋಹಾಲ್, ಸೋಷಿಯಲ್ ಡ್ರಿಂಕಿಂಗ್ ಓಕೆ ಅಂತ ಹೇಳ್ತಾರೆ, ಬಟ್ ನಾವು ಪೇಷಂಟ್ಗೆ ರೆಸ್ಟ್ರಿಕ್ಟೆಡಾಗಿ ಹೇಳ್ಬಿಡ್ತೀವಿ, ಬೇಡಪ್ಪ ಮಾಡಬೇಡ ಅಂತ. ಸೊ ಜನರಲಿ ಮೋಸ್ಟ್ ಆಫ್ ದ ಪೇಷಂಟ್ಸ್ ಕಂಪ್ಲೈಂಟ್ ಇರ್ತಾರೆ, ಬಟ್ ಅಂದರೂ ಕದ್ದು ಮುಚ್ಚಿ ಮಾಡೋರು ಇದ್ದಾರೆ, ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಅದೊಂದು ಚಟ ಅವ್ರಿಗೆ ಅಂಟ್ಕೊಂಡ್ಬಿಟ್ಟಿರುತ್ತೆ. ಹೌದು. ಓಕೆ ಡಾಕ್ಟರ್, ಇಷ್ಟೊತ್ತು ನೀವು ಆಗಲೇ ಒಂದು ಮಾತು ಹೇಳಿದರೆ, ಈ ಟ್ರಾನ್ಸ್ಪ್ಲಾಂಟ್ ಅನ್ನೋವಂಥದ್ದೇ ಒಂದು ರೀತಿಯಾಗಿ ಮ್ಯಾಜಿಕ್ ಅಂತ. ನೀವು ತುಂಬ ಕೇಸಸ್ಗಳನ್ನ ನೀವು ನೋಡಿರ್ತೀರಾ, ಅದನ್ನ ಅವರ ಒಂದು ಕಷ್ಟಗಳನ್ನ ನೋಡಿರ್ತೀರಾ. ನೀವು ಫೇಸ್ ಮಾಡಿದಂಥ ಒಂದು ಚಾಲೆಂಜಿಂಗ್ ಕೇಸ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಾದರೆ ಒಂದು ಕೇಸ್ ಬಗ್ಗೆ ತಿಳಿಸ್ಕೊಡಿ ಡಾಕ್ಟರ್. ಒಂದಲ್ಲ, ಬೇಕಾದಷ್ಟಿದ್ದಾವೆ. ಸೊ ಜನರಲಿ ಈಗ ನಾವು ಟ್ರಾನ್ಸ್ಪ್ಲಾಂಟ್ ಅನ್ನೋದರಲ್ಲಿ ತುಂಬ ಲಿಮಿಟೇಷನ್ಸ್ ಇತ್ತು ಮುಂಚೆ. ಸೊ ಈಗ ಸೈನ್ಸ್ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದರೆ ನಾವು ಡಿಫ್ರೆಂಟ್ ಟೆಕ್ನಾಲಜಿ ಯೂಸ್ ಮಾಡಿ, ಡಿಫ್ರೆಂಟ್ ಟೆಕ್ನಿಕ್ಸ್ ಯೂಸ್ ಮಾಡಿ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಸೊ ಒಂದಷ್ಟು ಪೇಷಂಟ್ಸು ಬೇರೆ ಕಡೆ ಟ್ರಾನ್ಸ್ಪ್ಲಾಂಟೇ ಮಾಡೋಕ್ಕಾಗಲ್ಲ, ಇವರಿಗೆ ಆ್ಯಂಟಿಬಾಡೀಸ್ ಪಾಸಿಟಿವ್ ಇದೆ, ಇದು ಕಂಪ್ಲೀಟ್ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕೆ ಆಗಲ್ಲ ಅಂತ ಬರ್ತಾರೆ. ಒಂದಷ್ಟು ಜನ ಕ್ರಾಸ್ ಬ್ಲಡ್ ಗ್ರೂಪ್ ಅವ್ರು ಬರ್ತಾರೆ, ಅಂದರೆ ABO ಇನ್ಕಂಪ್ಯಾಟಬಲ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಅದು ಮ್ಯಾಜಿಕ್ ಅದು. ಸೊ ಏನು ಅಂದರೆ ನಮ್ಮ ಮೈಯಲ್ಲಿ ಆಲ್ರೆಡಿ
ಆ ಕಿಡ್ನಿಗೆ ಅಗೇನ್ಸ್ಟು ಆ ಬ್ಲಡ್ ಗ್ರೂಪ್ಗೆ ಅಗೇನ್ಸ್ಟ್ ಆ್ಯಂಟಿಬಾಡಿ ಇದ್ದರು ಅದನ್ನು ಕ್ಲೀನ್ ಮಾಡಿ ಮತ್ತೆ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಸೊ ಆ ಥರದಲ್ಲಿ ಒಂದು 15-20 ಕೇಸ್ ಮಾಡಿದ್ದೀನಿ ನಾನು. ಸೊ ಅದರಲ್ಲಿ ಒಂದೊಂದು ಕೇಸು ಒಂದೊಂದು ಥರ ಯುನೀಕ್. ಹೇಗೆ ಅಂದರೆ ಒಬ್ರದ್ದು ಟೈಟ್ರಸ್ ತುಂಬ ಜಾಸ್ತಿ ಇರುತ್ತೆ, ಇನ್ನೊಬ್ರದ್ದು ಆ್ಯಂಟಿಬಾಡೀಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಎರಡಕ್ಕೂ ಡಿಫ್ರೆಂಟ್ ಟೆಕ್ನಿಕ್ಸ್ ಯೂಸ್ ಮಾಡಿ ಅದನ್ನು ಕಮ್ಮಿ ಮಾಡಿ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗತ್ತೆ. ಸೊ ಆ ಥರ ನೋಡಿದ್ರೆ ತುಂಬ ಕೇಸಸ್ಸು ಇದೆ. ಬಟ್ ಒಂದು ಸ್ಪೆಷಲ್ ಕೇಸು ಅಂದರೆ ಒಂದು 8 ವಯಸ್ಸು ಮಗುದು ಕಂಬೈನ್ಡ್ ಲಿವರ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೆ ನಾನು. ಸೊ ಲಾಸ್ಟ್ 8-9 ಮಂತ್ಸ್ ಆಯಿತು. ಸೊ ಅದು ಒಂಥರ ನಮ್ಮ ಜೀವನ ಸಾರ್ಥಕ ಆಯಿತು ಅಂತ ಹೇಳ್ತಾರಲ್ಲ, ಆ ಸಿಚುವೇಶನ್ ಬರುವಂಥ ಒಂದು ಟ್ರಾನ್ಸ್ಪ್ಲಾಂಟ್ ಅದು. ಯಾಕಂದರೆ ಆ ಮಗು 8 ವಯಸ್ಸು, ಅವ್ಳಿಗೆ ಕಂಜನೈಟಲ್ ಪ್ರಾಬ್ಲಮ್ ಇತ್ತು. ಅಂದರೆ ತಲಾಂತರದಿಂದ ಅವ್ರ ತಾಯಿ ತಂದೆಯಿಂದ ಬಂದಿರೋದು. ಅವರು ಸೋದರ ಸಂಬಂಧದಲ್ಲಿ ಮದುವೆ ಆಗಿದ್ದರು. ಸೊ ಅದರಿಂದಾಗಿ ಅವಳಿಗೆ ಲಿವರು ಕಿಡ್ನಿ ಎರಡೂ ಡ್ಯಾಮೇಜ್ ಆಗಿ ಕಂಪ್ಲೀಟಾಗಿ ಇಂಥ ದೊಡ್ಡ ಹಾಸ್ಪಿಟ್ಲು 4-5 ಹಾಸ್ಪಿಟ್ಲಿಗೆ ಹೋಗಿದ್ರು. ಅವ್ರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕಾಗಲ್ಲ ಅಂಥೇಳಿ ನಮ್ಮ ಹತ್ರ ಬಂದಿದ್ದರು. ಸೊ ಇದಕ್ಕೊಂದು ಟೆಕ್ನಿಕ್ ಇದೆ, ಅಕ್ವಾಡೆಕ್ಸ್ ಅಂತ ಒಂದು ಟೆಕ್ನಿಕ್ ಇದೆ. ಸೊ ಅದರಲ್ಲಿ ಬರೀ ನೀರಿನ ಅಂಶ ಮಾತ್ರ ತೆಗೆಯೋದು. ಈಗ ಡಯಾಲಿಸಿಸ್ ಅಂದರೆ ನೀರಿನ ಅಂಶ ಕಸ ಎಲ್ಲ ತೆಗೆಯೋದು. ಬಟ್ ಇದರಲ್ಲಿ ಬರೀ ನೀರಿನ ಅಂಶ ಮಾತ್ರ ತೆಗೆದು ಅವಳು 35 kg ಇದ್ಲು. ಬಟ್ ಅವಳು ನಾರ್ಮಲ್ ವೆಯ್ಟ್ ವಾಸ್ 12 kgs. ಸೊ ಅಷ್ಟು ನೀರಲ್ಲಿ ಒಂದು ಅರ್ಧ ನೀರು ತೆಗೆದು ಅವಳಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ವಿ. 30 ವರ್ಷ ಅಲ್ಲ 30-35 ದಿನ ಆಸ್ಪತ್ರೆಯಲ್ಲಿ ಇದ್ಲು. ವೆಂಟಿಲೇಟರ್ ಮೇಲೆ ಹೋದ್ಲು. ಅವಳಿಗೆ ಅದಾದಮೇಲೆ ಫಿಟ್ಸ್ ಆಯಿತು, ಇನ್ಫೆಕ್ಷನ್ಸ್ ಆಯಿತು, ಎಲ್ಲ ಆಗಿ ಕೊನೆಗೆ ಡಿಸ್ಚಾರ್ಜ್ ಆಗಿ ಹೋದ್ಲು ನಮ್ಮ ಆಸ್ಪತ್ರೆಯಿಂದ. ಸೊ ಅದು ಒಂದು ಸಾರ್ಥಕವಾದ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ಬೋದು. ಅಂದರೆ ಇದು ನಮ್ಮ ಕೈಯಲ್ಲಿ ಮಾಡೋಕ್ಕಾಗದಿರೋ ಟ್ರಾನ್ಸ್ಪ್ಲಾಂಟ್ ಅದು. ಅಂದರೆ ಒಂದು ಭಗವಂತನ ಕೃಪೆಯಿಂದ ಮಾಡಿದ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳಬೇಕು. ನಾವು ಮಾಡಿದ್ವಿ ಅಂತ ಹೇಳ್ಕೊಂಡ್ರೆ ಅದು ಅತಿಶೋಕ್ತಿ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಜಾಸ್ತಿ ಪ್ರೈಡ್ ತೋರಿಸ್ಕೊಳಂಗಾಗುತ್ತೆ. ಬಟ್ ಅದೊಂದು ಟ್ರಾನ್ಸ್ಪ್ಲಾಂಟ್ ವಾಸ್ ದ ಬೆಸ್ಟ್ ಟ್ರಾನ್ಸ್ಪ್ಲಾಂಟ್ ದಟ್ ಐ ಹ್ಯಾವ್ ಡನ್ ಟಿಲ್ ನೌ. ಓಕೆ ಡಾಕ್ಟರ್, ನಾಳೆ ಕೂಡ ನೀವೇ ನಮ್ಮ ಕಾರ್ಯಕ್ರಮದಲ್ಲಿ ಇರೋದ್ರಿಂದ ನಾಳೆ ಇದ್ರ ಬಗ್ಗೆ ಮತ್ತಷ್ಟು ನಾವು ಮಾತಾಡೋಣ. ವೀಕ್ಷಕರೇ, ನಾಳೆ ಕೂಡ ವೈದ್ಯರು ಅರುಣ್ ಕುಮಾರ್ ಅವರು ನಮ್ಮ ಸಂಚಿಕೆಯಲ್ಲಿರ್ತಾರೆ. ಈ ಒಂದು ಅಂಗಾಂಗ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು, ಹಾಗೆ ಇದಕ್ಕೆ ಯಾವ ರೀತಿಯಾದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿದೆ ಅದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಆಗಿ ನಾಳಿನ ಸಂಚಿಕೆಯಲ್ಲಿ ಮತ್ತೆ ನಾವು ನಿಮ್ಮ ಮುಂದೆ ಬರ್ತೀವಿ. ಇಷ್ಟೊತ್ತು ಕಾರ್ಯಕ್ರಮವನ್ನು ನೋಡಿದಂಥ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು.